ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಎಲ್ಲರಿಗೂ ನಾನು ಕರ್ತನಾದ ಯೇಸು ಕ್ರಿಸ್ತರ ಹೆಸರಿನಲ್ಲಿ ವಂದಿಸ್ತೇನೆ. ತಿರುಗಿಂದಾವರ್ತಿ ದೇವರ ವಾಕ್ಯದ ಅಭ್ಯಾಸ ಮಾಡುವುದಕ್ಕಾಗಿ ಅನುಕೂಲ ಕಲ್ಪಿಸಿಕೊಟ್ಟಂತ ನಮ್ಮ ಪ್ರಿಯ ಪಾಸ್ಟರ್ ಸಲ್ಮೋನ್ ಅವರಿಗೂ ಸಹ ನಾನು ಕೃತಜ್ಞತೆಗಳನ್ನ ಸಲ್ಲಿಸುವನಾಗಿದೆ. ಇವತ್ತಿನ ಅಭ್ಯಾಸಕ್ಕಾಗಿ ನಾವು ಸುವಾರ್ತೆಗಳ ಆರಂಭ, ಮತ್ತಾಯನ ಸುವಾರ್ತೆ. ಕಳೆದ ಸಾರಿ ನಾವು ಮಾರ್ಕನ ಸ್ವಾರ್ಥೆಯ ಬಗ್ಗೆ ಅಭ್ಯಾಸ ಮಾಡಿ ಅನೇಕ ವಿಷಯಗಳನ್ನ ತಿಳ್ಕೊಂಡಿದ್ದೆವು. ಯಾವ ರೀತಿಯಾಗಿ ಮಾರ್ಕನು ತನ್ನ ಜೀವಿತದಲ್ಲಿ, ಅಂದ್ರೆ ಮಾರ್ಕನ ಸ್ವಾರ್ಥೆಯನ್ನು ಬರೆದಂತ ಗ್ರಂಥಕರ್ತ, ಆತನು ತನ್ನ ಜೀವಿತದಲ್ಲಿ ಅನೇಕ ಏರಿಳಿತಗಳನ್ನ ಕಂಡುಕೊಂಡಂತ ಒಬ್ಬ ವ್ಯಕ್ತಿಯಾಗಿದ್ದ. ಸ್ಥಿರತೆಯನ್ನ ಕಾಣದಂತ ಒಬ್ಬ ವ್ಯಕ್ತಿಯಾಗಿದ್ದ. ಆದ್ರೆ ದೇವರು ಅವನ ಜೀವನದಲ್ಲಿ ಅನೇಕ ವ್ಯಕ್ತಿಗಳನ್ನ ತೆಗೆದುಕೊಂಡು ಬರ್ತಾನೆ. ಉದಾಹರಣೆಗಾಗಿ ಪೇತ್ರನ್ರಿ, ಅಥವಾ ಅವನ ಸಂಬಂಧಿಕರಾದಂತಹ ಬಾರ್ನಬ ಅನ್ರಿ, ಇವರೆಲ್ಲ ಅವನ ಜೀವನದಲ್ಲಿ ಬಂದು ಅವನಿಗೆ ಬಹಳಷ್ಟು ಪ್ರೋತ್ಸಾಹ ಕೊಟ್ಟು ಅವನಿಗೆ ಬೇಕಾದಂತ ಸತ್ಯವೇದದ ಅಭ್ಯಾಸದ ಒಂದು ರೂಢಿಯನ್ನ ಮಾಡಿಕೊಟ್ಟಾಗ ಅವನು ತನ್ನ ಜೀವನದಲ್ಲಿ ಬಹಳಷ್ಟು ಉನ್ನತಿಯನ್ನ, ಆತ್ಮೀಯ ಜೀವನದಲ್ಲಿ ಉನ್ನತಿಯನ್ನು ಸಾಧಿಸಿದಂತಹ ಒಬ್ಬ ವ್ಯಕ್ತಿಯಾಗಿ ನಮಗ ಕಂಡು ಬರ್ತಾನೆ. ಇಷ್ಟರ ಮಟ್ಟಿಗೆ ಅವನು ತನ್ನ ಜೀವನದಲ್ಲಿ, ಆತ್ಮೀಯ ಜೀವನದಲ್ಲಿ ಆತನ ಅಭಿವೃದ್ಧಿಯನ್ನು ಹೊಂದ್ತಾನಲ್ಲ. ಪೇತ್ರ ಆತನಿಗೇನು ಹೇಳ್ತಾನಂತಂದ್ರೆ, ಮೊದಲೇ ಪೇತ್ರ 5ನೇ ಅಧ್ಯಾಯ 17ನೇ ವಚನದಲ್ಲಿ ನೋಡೋ ಪ್ರಕಾರ ಆತ್ಮೀಯ ಮಗ ಅಂತ ಹೇಳಿ ಕರೀತಾನೆ. ಮೈ ಸ್ಪಿರಿಚುವಲ್ ಸನ್ ಅಂತ ಹೇಳ್ತಾನೆ. ನೋಡ್ರಿ, ಎಂಥ ಒಂದು ಒಳ್ಳೆಯ ಒಂದು ವಿಚಾರವನ್ನ ನಾವು ಜಾನ್ ಮಾರ್ಕ್ ಅವನ ಬಗ್ಗೆ ಪೇತ್ರನು ಹೇಳುವುದರಲ್ಲಿ ಕಂಡುಕೊಳ್ತೇವೆ. ಅಷ್ಟೇ ಅಲ್ಲದೆ ಪೌಲನು ಮೊದಲಿಗೆ ಅವನಿಗೆ ಬೇಡ ಅಂದಿದ್ದ. ಯಾಕಂದ್ರೆ ಇವ ನಮ್ಮ ಒಂದು ಟೀಮ್ನಿಂದ ಆತನು ಸಿಡಿದು ಹೊರಗೆ ಹೋಗಿದ್ದಾನೆ, ಅದಕ್ಕೆ ಅವನಿಗೆ ನಾವು ಪ್ರೋತ್ಸಾಹ ಕೊಡೋದು ಬೇಡ ಅಂತ ಹೇಳಿ ಮೊದಲಿಗೆ ಹೇಳಿದಂತ ಪೌಲನು ಈಗ ಆತ್ಮೀಯ ಸ್ಥಿತಿಯಲ್ಲಿ ಅಭಿವೃದ್ಧಿಗೊಂಡಂತ ಜಾನ್ ಮಾರ್ಕನಿಗೆ ಹೇಳುವುದನ್ನ ನಾವು 2ನೇ ತಿಮೋತಿ 4:11 ಓದ್ತೇವೆ. ಅದೇನಂತಂದ್ರೆ, ನನ್ನ ಸೇವೆಗಾಗಿ ಆತನು ಉಪಯುಕ್ತನಾಗಿದ್ದಾನೆ ಎಂಬುದಾಗಿ ಅವನ ಬಗ್ಗೆ ಒಂದು ಒಳ್ಳೆಯ ಒಂದು ಮಾತನ್ನ ಹೇಳೋದನ್ನ ನಾವು ಇಲ್ಲಿ ನೋಡುವಾಗ, ದೇವರು ಎಷ್ಟು ಅದ್ಭುತವಾದ ರೀತಿಯಲ್ಲಿ ತನ್ನ ಮಕ್ಕಳ ಜೀವನದಲ್ಲಿ ಕೆಲಸ ಮಾಡ್ತಾನೆ ಮತ್ತು ಅವರನ್ನು ಯಾವ ರೀತಿಯಾಗಿ ಉಪಯೋಗಿಸ್ಕೊಳ್ತಾನೆ ಎನ್ನುವಂತಹ ಒಂದು ವಿಚಾರವನ್ನ ಇಲ್ಲಿ ನಾವು ಸ್ಪಷ್ಟವಾಗಿ ಕಾಣ್ತೀವಿ. ಈ ರೀತಿಯಾಗಿ ಮಾರ್ಕನ ಸುವಾರ್ತೆಯ ಗ್ರಂಥಕರ್ತನ ಬಗ್ಗೆ ನಾವು ಅನೇಕ ವಿಷಯಗಳನ್ನ ತಿಳ್ಕೊಂಡಿವಿ. ಅದೇ ರೀತಿಯಾಗಿ ಯೇಸು ಸ್ವಾಮಿಯವರು ಎಷ್ಟು ಕಾರ್ಯತತ್ಪರರಾಗಿ ಅಲ್ಲಿ ಆರಂಭದಲ್ಲಿ ನಮಗೆ ಆ ಸುವಾರ್ತೆಯ ಆರಂಭದಲ್ಲಿ ಕಂಡು ಬರ್ತಾರೆ. ಮೊದಲೇ ಅಧ್ಯಾಯದಲ್ಲಿಯೇ ಎಷ್ಟು ಅದ್ಭುತಗಳನ್ನ ಅವರು ಮಾಡುವುದನ್ನ ಮತ್ತು ಬಹಳಷ್ಟು ಬ್ಯುಸಿ ಆಗಿರುವುದನ್ನ ನಾವು ಅವರ ಜೀವನದಲ್ಲಿ ಕಂಡುಕೊಳ್ತೇವೆ. ನಾವು ಸಹ ಅದೇ ರೀತಿಯಾಗಿ ಆತನ ಸೇವೆಯಲ್ಲಿ ನಮಗೆ ಕೊಟ್ಟಂತಹ ಜವಾಬ್ದಾರಿಗಳಲ್ಲಿ ನಾವು ಮನಸ್ಸು ಕೊಟ್ಟು ಕೆಲಸ ಮಾಡುವಂಥವರಾಗಿರ್ಬೇಕು. ವಿ ಶುಡ್ ನಾಟ್ ಬಿ ದ ವೇಸ್ಟರ್ಸ್ ಆಫ್ ಟೈಮ್, ಸಮಯ ಹರಣ ಮಾಡುವಂಥವರಲ್ಲ. ಆದ್ರೆ ಗಲಾತ್ಯದವರಿಗೆ ಬರೆದ ಪತ್ರದಲ್ಲಿ ಪೌಲನು ಹೇಳುವ ಹಾಗೆ, ನಾವು ಸಮಯವನ್ನ ಬಹು ಬೆಲೆಯುಳ್ಳದ್ದೆಂದು ನೆನೆಸಿ ಅದನ್ನ ಉಪಯೋಗಿಸ್ಕೊಳ್ಬೇಕು ಎಂಬುದಾಗಿ ಆತನ ಹೇಳುವಂತೆ, ಆ ಸಮಯದ ಉಪಯೋಗ ನಾವು ಯಾವಾಗಲೂ ಯೇಸು ಸ್ವಾಮಿಯವರನ್ನ ಮುಂದಿಟ್ಟುಕೊಂಡು ಮಾಡುವವರಾಗಿರ್ಬೇಕಾದದ್ದು ಅವಶ್ಯ ಅಂತ ಹೇಳಿ ನಾವು ಈ ಒಂದು ಪತ್ರದ ಮೂಲಕವಾಗಿ ಕಂಡುಕೊಂಡೆವು. ಈ ರೀತಿಯಾಗಿ ಅದರ ಒಂದು ಪೀಠಿಕೆ ಅಂದ್ರೆ ಪರಿಚಯ, ಅಷ್ಟೇ ಅಲ್ಲದೆ ಅಲ್ಲಿ ಯೇಸು ಸ್ವಾಮಿಯವರ ಒಂದು ಜೀವನ, ಅಷ್ಟೇ ಅಲ್ಲದೆ ಜಾನ್ ಮಾರ್ಕನ ವಿಷಯವಾದಂಥ ಅನೇಕ ಸಂಗತಿಗಳನ್ನ ನಾವು ಕಳೆದ ಸಾರಿ ಕಂಡುಕೊಂಡ್ಮೇಲೆ, ಈಗ ನಮಗೆ ಬರೆಯಲ್ಪಟ್ಟಂಥ ಮತ್ತಾಯನ ಸುವಾರ್ತೆಯ ಬಗ್ಗೆ ಸ್ವಲ್ಪ ವಿಷಯಗಳನ್ನ ತಿಳ್ಕೊಳ್ಳೋಣ. ಇದು ಅನುಕ್ರಮಣಿಕೆಯ ಪ್ರಕಾರ ಮೊದಲೇ ಒಂದು ಸುವಾರ್ತೆ ಆಗಿದೆ, ಫಸ್ಟ್ ಗಾಸ್ಪಲ್ ಇದು ನಮಗ ಕಂಡು ಬರ್ತದೆ. ಹೀಗೆ ಅದು
ಯೆರೂಸಲೇಮಿನ ನಾಶ ಆಗುವುದಕ್ಕಿಂತ ಮುಂಚಿತವಾಗಿ ಬರೆಯಲ್ಪಟ್ಟಂತ ಈ ಒಂದು ಯೆರೂಸಲೇಮಿನ ದೇವಾಲಯದ ನಾಶ ಆಗೋದಕ್ಕಿಂತ ಮುಂಚಿತವಾಗಿ ಬರೆಯಲ್ಪಟ್ಟಂತ ಈ ಒಂದು ಸುವಾರ್ತೆ ಅಂತ ಹೇಳಿ ನಾವು ಇದರಲ್ಲಿ ಕಂಡುಕೊಳ್ತೇವೆ. ಯಾಕಂದ್ರೆ 24ನೇ ಅಧ್ಯಾಯಕ್ಕೆ ನೀವು ಬರುವಾಗ ಯೇಸು ಸ್ವಾಮಿ ಆ ಯೆರೂಸಲೇಮಿನ ದೇವಾಲಯ ಮತ್ತು ಇತರ ಎಲ್ಲಾ ವಿಷಯಗಳಿಗೆ ಮುಂದಾಗ್ತಕ್ಕಂಥ ಎಲ್ಲಾ ವಿಷಯಗಳ ಬಗ್ಗೆ ಅಲ್ಲಿ ಉಲ್ಲೇಖ ಮಾಡ್ತಾನೆ. ಅಂತಂದ್ರೆ ಇನ್ನೂ ಅದು ಇತ್ತು ಅಂತ ಹೇಳಿ ಅದರ ಅರ್ಥ ನಮಗ ಆಗ್ತದೆ. ಹೀಗಿರುವಾಗ ಅದು ಅದಕ್ಕಿಂತ ಮುಂಚಿತವಾಗಿ ಬರೆಯಲ್ಪಟ್ಟಂತಹ ಒಂದು ಪುಸ್ತಕ ಅಂತ ಹೇಳಿ ನಾವು ಸ್ಪಷ್ಟವಾಗಿ ಕಂಡುಕೊಳ್ತೇವೆ. ಹೀಗೆ ದೇವರ ಆಲೋಚನೆಗಳು, ದೇವರ ಮಾರ್ಗಗಳು ಎಷ್ಟು ಅದ್ಭುತವಾಗಿವೆ, ಅವುಗಳನ್ನ ಊಹಿಸ್ಲಿಕ್ಕೂ ಆಗುವುದಿಲ್ಲ ಮತ್ತು ಪೂರ್ಣವಾಗಿ ಗ್ರಹಿಸ್ಲಿಕ್ಕೂ ಸಾಧ್ಯವಿಲ್ಲ. ಯೆಶಾಯನ ಪ್ರವಾದನೆಯ 55ನೇ ಅಧ್ಯಾಯ 9ನೇ ವಚನದಲ್ಲಿ ನಾವು ನೋಡುವಂತೆ, ನನ್ನ ಮಾರ್ಗಗಳು ನಿಮ್ಮ ಮಾರ್ಗಗಳಲ್ಲ, ನನ್ನ ಈ ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ. ಭೂಮಿಗೆ ಆಕಾಶವು ಎಷ್ಟು ಅಂತರವುಳ್ಳದೋ ಅಷ್ಟು ಅವು ಅಂತರವುಳ್ಳವುಗಳಾಗಿವೆ ಎಂಬುದಾಗಿ ದೇವರೇ ಅಲ್ಲಿ ಹೇಳುವುದನ್ನ ನಾವು ನೋಡುವಾಗ, ಈ ದೇವರ ಆಲೋಚನೆಗಳನ್ನು, ಮಾರ್ಗಗಳನ್ನ ಊಹಿಸ್ಲಿಕ್ಕೂ ಸಾಧ್ಯವಿಲ್ಲ, ಪೂರ್ಣವಾಗಿ ಗ್ರಹಿಸ್ಲಿಕ್ಕೂ ಸಾಧ್ಯವಿಲ್ಲ. ಆದರೆ ನಮಗೆ ಎಷ್ಟು ದೇವರು ತಿಳುವಳಿಕೆ ಕೊಡ್ತಾನೆ, ಗ್ರಹಿಸ್ಲಿಕ್ಕೆ ಶಕ್ತಿ ಕೊಡ್ತಾನೆ, ಜ್ಞಾನ ಕೊಡ್ತಾನೆ, ಅದರ ಪ್ರಕಾರ ನಾವು ಮಾಡ್ತಾ ಹೋಗ್ಬೇಕಾದದ್ದು ನಮ್ಮ ಕರ್ತವ್ಯ. ನಮಗೆ ತಿಳಿದಿಲ್ಲ ಅಂತ ಹೇಳಿ ನಾವು ಬಿಡುವುದಿಲ್ಲ, ಆದ್ರೆ ನಮಗೆ ತಿಳಿದಷ್ಟನ್ನ ನಾವು ಸರಿಯಾಗಿ ಮನಪೂರ್ವಕವಾಗಿ ದೇವರಾತ್ಮನಿಗೆ ಒಳಗಾಗಿ ಆತನ ಶಕ್ತಿಯಿಂದ ನಾವು ಅವುಗಳನ್ನ ಮಾಡ್ತಾ ಹೋಗಬೇಕಾದದ್ದರ ಅವಶ್ಯಕತೆಯನ್ನ ನಾವು ಇಲ್ಲಿ ಕಂಡುಕೊಳ್ತೇವೆ. ಹೀಗೆ ಈ ಒಂದು ವಿಚಾರಗಳನ್ನ ನಾವು ನೋಡುವಾಗ ಮುಖ್ಯವಾಗಿ ನಮ್ಮ ಮುಂದೆ ಇರತಕ್ಕಂಥ ಒಂದು ಅಂಶ ಅದೇನಂತಂದ್ರೆ, ದೇವರ ವಾಕ್ಯಕ್ಕೆ ನಾವು ಕೇಳೋದಷ್ಟೇ ಅಲ್ಲ, ವಿಧೇಯರಾಗ್ಬೇಕು. ಅದು ಬಹಳ ಮುಖ್ಯ. ನಾವು ಎಷ್ಟೋ ಸಲ ಕೇಳ್ತೇವೆ, ಆದ್ರೆ ಎಷ್ಟೋ ಸಲ ಮರೆತು ಬಿಡ್ತೇವೆ, ಎಷ್ಟೋ ಸಲ ಲಕ್ಷ್ಯ ಕೊಡುವುದಿಲ್ಲ, ಎಷ್ಟೋ ಸಲ ಅವುಗಳನ್ನ ಮಾಡುವುದಕ್ಕೆ ಪ್ರಯತ್ನನೂ ಮಾಡೋದಿಲ್ಲ. ಹಾಗಾದ್ರೆ ನಾವು ಆಶೀರ್ವಾದವನ್ನ ಹೇಗೆ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಸಾಧ್ಯ? ನೀವು ಯಾವಾಗ ಒಂದು ಕೆಲಸ ಕೊಟ್ಟಿರ್ತಾರೆ, ಆ ಕೆಲಸವನ್ನ ನೀವು ಪೂರ್ತಿಯಾಗಿ ಮಾಡುವಾಗ ನಿಮಗೆ ಅದರ ಸಂಬಳ ಸಿಗ್ತದೆ, ಅದರ ಬಹುಮಾನ ಸಿಗ್ತದೆ, ಅದಕ್ಕೆ ನಿಮಗೆ ಫಲಿತಾಂಶ ನಿಮಗೆ ಅದು ಸಿಗ್ತದೆ, ಪ್ರತಿಫಲ ಸಿಗ್ತದೆ. ಆದ್ರೆ ನಾವು ಮಾಡದೆ ಹೋದ್ರೆ ನಮಗೆ ಹೇಗ್ ಸಿಗ್ತದೆ? ಇದು ನಮಗ ಒಂದು ವಿಚಾರ ಮಾಡುವಂತಹ ಒಂದು ವಿಷಯ. ನಾವು ದೇವರ ವಾಕ್ಯ ಅಭ್ಯಾಸ ಮಾಡೋದಕ್ಕಾಗಿ ಸೇರಿ ಬಂದಿದ್ದೇವೆ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದರೆ ಅದನ್ನ ತಿಳ್ಕೊಂಡ ಮೇಲೆ ಅದನ್ನ ನಾವು ಅನ್ವಯಿಸಿಕೊಂಡು ಅದರ ಪ್ರಕಾರ ನಾವು ಜೀವಿಸಿ ದೇವರಿಗೆ ಗೌರವ ತರಬೇಕು ಅನ್ನುವಂಥ ಒಂದು ಉದ್ದೇಶ ನಮ್ದಾಗಿರ್ಬೇಕು, ಪ್ರಯತ್ನ ಆಗಿರ್ಬೇಕಾದದ್ದು ಬಹಳ ಅವಶ್ಯ ಅಂತೇಳಿ ನಮಗ ಈ ಸತ್ಯವೇದದ ಅಭ್ಯಾಸಗಳು ನಮಗೆ ತಿಳಿಸ್ಕೊಡ್ತವೆ. ಸೊ ಲೆಟ್ಸ್ ನಾಟ್ ಬಿ ಹಿಯರರ್ಸ್ ಆಫ್ ದ ವರ್ಡ್ಸ್, ಬಟ್ ಲೆಟ್ಸ್ ಬಿ ಡೂಯರ್ಸ್. ಅಂದ್ರೆ ಕೇವಲ ಕೇಳುವವರಲ್ಲ, ಆದ್ರೆ ಮಾಡುವವರಾಗಿರ್ಬೇಕು ಎಂಬುದಾಗಿ ದೇವರ ವಾಕ್ಯ ಸ್ಪಷ್ಟವಾಗಿ ನಮಗ ತಿಳಿಸ್ತದೆ. ಆದ ಕಾರಣ ದೇವರ ವಾಕ್ಯವನ್ನ ಕೇಳಿ ಅದರ ಪ್ರಕಾರ ನಡೆದು ಅದಕ್ಕೆ ವಿಧೇಯರಾಗಿ ಅದನ್ನ ಪಾಲಿಸಿ ಅದರ ಮೂಲಕವಾಗಿ ಸಿಗುವಂತಹ ಆಶೀರ್ವಾದಗಳನ್ನ ನಾವು ಹೆಚ್ಚೆಚ್ಚಾಗಿ ಹೊಂದಿಕೊಳ್ಳುತ್ತಾ ಹೋಗುವುದಕ್ಕಾಗಿ ನಾವು ಯಾವಾಗಲೂ ಪ್ರಯತ್ನಶೀಲರಾಗಿರೋಣ. ಹೀಗೆ ಮಾಡ್ಲಿಕ್ಕೆ ದೇವರು ನಮಗೆ ತನ್ನ ವಿಶೇಷವಾದಂತ ಸಹಾಯ ಮಾಡ್ಲಿ ಅಂತ ಹೇಳಿ ನಮ್ಮ ಒಂದು ಪ್ರಾರ್ಥನೆ ಯಾವಾಗಲೂ ಆಗಿರಬೇಕು. ಈ ರೀತಿಯಾಗಿ ಇಲ್ಲಿ ಮಾರ್ಕನು ಬರೆದಂತ ಸುವಾರ್ತೆಯಲ್ಲಿ ಯೇಸು ಸ್ವಾಮಿ ಒಬ್ಬ ಒಳ್ಳೆಯ ಸೇವಕ, ಈಸ್ ದ ಸರ್ವೆಂಟ್ ಆಫ್ ಗಾಡ್, ದೇವರ ಒಳ್ಳೆಯ ಸೇವಕ, ಮಾದರಿಯ ಸೇವಕ, ಯಶಸ್ವಿಯಾದಂಥ ಸೇವಕ ಅಂತ ಹೇಳಿ ಆತನ ಬಗ್ಗೆ ಬರೆದದ್ದನ್ನ ನಾವು ಕಾಣ್ತೇವೆ. ಮತ್ತು ಆತನು ಯಾರಿಗಾಗಿ ಬರೆದ ಅಂತ ಹೇಳಿ ನಾವು ನೋಡುವಾಗ, ರೋಮದಲ್ಲಿರ್ತಕ್ಕಂಥ ಯಹೂದ್ಯರಿಗೆ ಆತನು ಬರೆದ. ಯಾಕಂದ್ರೆ ಅದನ್ನು ಕಲಿಸುವುದು ಬಹಳ ಅವಶ್ಯವಾಗಿತ್ತು. ಆದ ಕಾರಣ ಜಾನ್ ಮಾರ್ಕ್ ಆತನ ಮಾರ್ಕನ ಸುವಾರ್ತೆಯನ್ನು ರೋಮ್ ಸ್ಥಳದಲ್ಲಿ ಇದ್ದಂತ ವಿಶ್ವಾಸಿಗಳಿಗೆ ಆತನು ಕಲಿಸಿಕೊಡುವುದಕ್ಕಾಗಿ ಬರೆದದ್ದನ್ನ ನಾವು ಅಲ್ಲಿ ಕಂಡುಕೊಳ್ತೇವೆ. ಹೀಗೆ ಮಾರ್ಕನ ಸುವಾರ್ತೆಯಿಂದ ಅನೇಕ ವಿಷಯಗಳನ್ನು ನಾವು ಕಂಡುಕೊಂಡಿದ್ದೇವೆ. ಇವತ್ತು ನಾವು ಮೊದಲೇ ಒಂದು ಸುವಾರ್ತೆ ಆದಂತಹ ಮತ್ತಾಯನ ಸುವಾರ್ತೆಯ ಬಗ್ಗೆ ನಾವು ತಿಳ್ಕೊಳ್ಳೋಣ. ಆರಂಭದಲ್ಲಿ ಏನೇನಾಯ್ತು? ಯಾಕಂದ್ರೆ ಅಲ್ಲಿ 28 ಅಧ್ಯಾಯಗಳಿವೆ.
ಅವುಗಳನ್ನ ನಾವು ಅಭ್ಯಾಸ ಮಾಡ್ಲಿಕ್ಕೆ ಬಹಳ ಸಮಯ ಹಿಡಿತದೆ. ಈಗ ನಾನು ಒಂದು ಕುಟುಂಬದಲ್ಲಿ ಅದರ ಅಭ್ಯಾಸ ಮಾಡ್ತಾ ಇದ್ದೇನೆ. ಬಹಳಷ್ಟು ಸೋ ಮೆನಿ ವೀಕ್ಸ್ ಹ್ಯಾವ್ ಪಾಸ್ಟ್. ಬಹಳಷ್ಟು ವಾರಗಳು ದಾಟಿ ಹೋಗ್ತಾ ಇವೆ. ಸ್ಟಿಲ್ ವಿ ಆರ್ ಇನ್ ದ 23rd ಚಾಪ್ಟರ್, 23ನೇ ಅಧ್ಯಾಯದಲ್ಲಿ ನಾವು ಇದ್ದೇವೆ. ಅಂದ್ರೆ ದೇವ್ರ ವಾಕ್ಯ ನಾವು ಅದನ್ನ ಯೋಗ್ಯವಾಗಿ ಅಭ್ಯಾಸ ಮಾಡಬೇಕಾಗ್ತದೆ. ಸುಮ್ಮನೆ ಗಡಿಬಿಡಿಯಿಂದ ದಾಟಿ ಹೋಗ್ಲಿಕ್ಕೆ ಬರೋದಿಲ್ಲ. ಆದ ಕಾರಣ ಇವತ್ತು ನಾವು ಕೇವಲ ಆರಂಭದ ವಿಷಯಗಳನ್ನ ಅಭ್ಯಾಸ ಮಾಡೋಣ. ಈ ಸ್ವಾರ್ಥಗಳ ಆರಂಭದಲ್ಲಿ ಏನೇನಾಯ್ತು ಎಂಬುದರ ಒಂದು ವಿಚಾರವನ್ನ 4 ಸ್ವಾರ್ಥಗಳ ಬಗ್ಗೆ ನಾವು ತಿಳ್ಕೊಂಡು ಅದರ ಬಗ್ಗೆ ಒಂದು ಹೆಚ್ಚಿನ ನಮಗೆ ತಿಳುವಳಿಕೆ ಇರಬೇಕು ಎನ್ನುವಂತಹ ಉದ್ದೇಶದಿಂದ ನಾನು ಇವುಗಳನ್ನ ನಿಮಗೆ ತಿಳಿಸ್ತಾ ಇದ್ದೇನೆ. ಹೀಗೆ ಈ ಮತ್ತಾಯನ ಸ್ವಾರ್ಥೆಯ ಪರಿಚಯ 3 ಭಾಗಗಳಾಗಿ ನಾವು ವಿಂಗಡಿಸೋಣ. ಅಂದ್ರೆ ನಮಗ ಅದರ ಅಭ್ಯಾಸ ಮಾಡ್ಲಿಕ್ಕೆ ನಮಗೆ ಬಹಳ ಸಹಾಯ ಆಗ್ತದೆ. ಅದರ ಪರಿಚಯ ನಾವು ಮಾಡ್ಕೊಳ್ಳೋಣ. ಅದಾದ್ಮೇಲೆ ಅದರ ಹಿನ್ನೆಲೆ ಏನಿದೆ ಅಂತ ಹೇಳಿ, ಅದರ ರಾಜಕೀಯ ಹಿನ್ನೆಲೆ ಏನಾಗಿತ್ತು ಅಥವಾ ರಾಜನ ಹಿನ್ನೆಲೆ ಏನಾಗಿತ್ತು ಎಂಬುದನ್ನು ನೋಡೋಣ. ಮತ್ತು 3ನೇದಾಗಿ ರಾಜನಾದಂತಹ ಯೇಸು ಕರ್ತರ ಬೋಧನೆ ಏನಾಗಿತ್ತು, ಆತನ ಕಾರ್ಯಗಳು ಯಾವ ರೀತಿಯಾಗಿ ಆಗಿದ್ದವು ಎಂಬುದನ್ನ ನಾವು ಇವತ್ತು ಅಭ್ಯಾಸ ಮಾಡಿ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ದೇವರಾತ್ಮನ ನಮ್ಮೆಲ್ಲರಿಗೆ ಸಹಾಯ ಮಾಡ್ಲಿ ಮತ್ತು ದೇವರಾತ್ಮನ ಎಲ್ಲರ ನಿಮ್ಮ ಮನಸ್ಸನ್ನ ಆತನು ತೆರೆದು ನಿಮ್ಮ ವಾಕ್ಯಗಳನ್ನ ಆತನು ಅರ್ಥ ಮಾಡಿಕೊಳ್ಳೋದಕ್ಕೆ ಸಹಾಯ ಮಾಡ್ಲಿ ಮತ್ತು ನಿಮ್ಮ ಈ ವಾಕ್ಯಗಳಂತ ನಿಮ್ಮ ಹೃದಯಗಳಲ್ಲಿ ಬಚ್ಚಿಟ್ಟುಕೊಂಡು ಅವುಗಳ ಆಶೀರ್ವಾದವನ್ನು ನೀವು ಅನುಭವಿಸ್ತಾ ಹೋಗೋದಕ್ಕೆ ನಿಮ್ಮೆಲ್ಲರಿಗೆ ಆತನು ಸಹಾಯ ಮಾಡ್ಲಿ ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡೋಣ. ಈಗ ಈ ಒಂದು ಪುಸ್ತಕ, ದಿಸ್ ಈಸ್ ದ ಫಸ್ಟ್ ಬುಕ್ ಆಫ್ ದ ನ್ಯೂ ಟೆಸ್ಟ್ಮೆಂಟ್. 27 ಪುಸ್ತಕಗಳಲ್ಲಿ ಮೊದಲೇ ಪುಸ್ತಕ ಹೊಸ ಒಡಂಬಡಿಕೆಯಲ್ಲಿ ಬರುವಂತದ್ದು ಯಾವ್ದಂತಂದ್ರೆ ಮತ್ತಾಯನು ಬರೆದ ಸುವಾರ್ತೆ. ಹಾಗಾದ್ರೆ ಹಳೆ ಒಡಂಬಡಿಕೆಯಲ್ಲಿ ಕೊನೆಯ ಪುಸ್ತಕ ಯಾವುದು? ಸ್ವಲ್ಪ ನಮಗ ವಿಚಾರ ಮಾಡ್ಬೇಕು. ಯಾಕಂದ್ರೆ ಈ ಒಂದು ಹಳೆ ಒಡಂಬಡಿಕೆ ಪುಸ್ತಕಗಳು ಮುಗಿತವೆ, ಹೊಸ ಒಡಂಬಡಿಕೆಯ ಪುಸ್ತಕಗಳು ಶುರುವಾಗ್ತವೆ ಮತ್ತು ಇವುಗಳ ಮಧ್ಯದಲ್ಲಿ ಏನೇನಾಯ್ತು ಎಂಬುದನ್ನ ನಾವು ಸ್ವಲ್ಪ ತಿಳ್ಕೊಂಡಿರ್ಬೇಕಾದದ್ದು ಬಹಳ ಅವಶ್ಯ. ಯಾಕಂದ್ರೆ ಈ ವಿಷಯಗಳ ಒಂದು ಪರಿಚಯ ಅಥವಾ ಇವುಗಳ ಒಂದು ತಿಳುವಳಿಕೆ ನಮಗಿಲ್ದಿದ್ರೆ ನಾವು ದೇವ್ರ ವಾಕ್ಯವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಿಕ್ಕೆ ಎಷ್ಟೋ ಸಲ ಆಗುದಿಲ್ಲ. ಆದ ಕಾರಣ ಹಳೆ ಒಡಂಬಡಿಕೆಯಲ್ಲಿ ಕೊನೆಯ ಪುಸ್ತಕ ಯಾವ್ದಂತಂದ್ರೆ ಮಲಾಕಿಯ ಪುಸ್ತಕ, ಮಲಾಕಿಯ ಪ್ರವಾದನೆಯ ಪುಸ್ತಕ ಅಂತ ಹೇಳಿ ನಮಗೆ ತಿಳಿದಂತಹ ಮಾತು. 4 ಅಧ್ಯಾಯಗಳ ಪುಸ್ತಕ ಮತ್ತು ಇದರಲ್ಲಿಯೂ ಸಹ ದೇವರು ಅನೇಕ ವಿಷಯಗಳನ್ನ ಅಲ್ಲಿ ನಮಗೋಸ್ಕರವಾಗಿ ಇಟ್ಟಿದ್ದಾನೆ ಅಂತ ಹೇಳಿ ನಮಗ ಓದುವಾಗ ಗೊತ್ತಾಗ್ತದೆ. ಈ ದೇವರು ತನ್ನ ಕೊನೆಯ ಸಂದೇಶವನ್ನ ಮಲಾಕಿಯ ಪುಸ್ತಕದಲ್ಲಿ ಕೊಡ್ತಾನೆ. ದಟ್ಸ್ ದ ಲಾಸ್ಟ್ ಮೆಸೇಜ್ ದಟ್ ಹಿ ಗಿವ್ಸ್ ಥ್ರೂ ಪ್ರಾಫೆಟ್ ಮಲಕಾಯ. ಮಲಾಕಿಯ ಮೂಲಕವಾಗಿ ದೇವರು ತನ್ನ ಕೊನೆಯ ಸಂದೇಶವನ್ನ ಕೊಡ್ತಾನೆ. ದಟ್ಸ್ ದ ಲಾಸ್ಟ್. ಓಕೆ, ಈಗ ನೀವು ಹೊಸ ಒಡಂಬಡಿಕೆಗೆ ಬರುವಾಗ ಮತ್ತಾಯನ ಸುವಾರ್ತೆಯಿಂದ ಈ ಹೊಸ ಒಡಂಬಡಿಕೆ ಆರಂಭವಾಗ್ತದೆ. ಈ ಮತ್ತಾಯನ ಸುವಾರ್ತೆ ಮತ್ತು ಮಲಾಕಿಯ ಪುಸ್ತಕ ಇವುಗಳ ಮಧ್ಯ ಇರ್ತಕ್ಕಂಥ ಅಂತರ ಎಷ್ಟಿತ್ತಂತಂದ್ರೆ 400 years, 400 ವರ್ಷಗಳ ಅಂತರ ಇತ್ತು ಅಂತ ಹೇಳಿ ನಮ್ಗೆ ಕಂಡು ಬರ್ತದೆ. ಸ್ವಲ್ಪ ವಿಚಾರ ಮಾಡ್ರಿ, ನೆನ್ಪಿಟ್ಕೊಳ್ರಿ, ದೀಸ್ ಆರ್ ವೆರಿ ಇಂಪಾರ್ಟೆಂಟ್. ದೇರ್ ಈಸ್ ಎ ಸೈಲೆನ್ಸ್. ಹಳ ಒಡಂಬಡಿಕೆಯ ಪುಸ್ತಕಗಳು ಮುಗಿದ ಕೂಡಲೇ ಹೊಸ ಒಡಂಬಡಿಕೆಯ ಪುಸ್ತಕ ಇಮಿಡಿಯೇಟ್ಲಿ ಸ್ಟಾರ್ಟ್ ಆಗ್ಲಿಲ್ಲ, ಕೂಡಲೇ ಅದು ಬರಲಿಲ್ಲ ಅಂತ ಹೇಳಿ ನಾವು ಕಂಡುಕೊಳ್ತೇವೆ. ಹಾಗಾದ್ರೆ ಎಷ್ಟು ವರ್ಷಗಳ ಅಂತರ ಇತ್ತು? 400 ವರ್ಷಗಳ ಅಂತರ ಅಲ್ಲಿ ನಮಗೆ ಕಂಡು ಬರ್ತದೆ. ನೋಡ್ರಿ, ಹೌ ಲಾಂಗ್ ಇಟ್ ಈಸ್. ಲಾಸ್ಟ್ ಬುಕ್ ಆಫ್ ಓಲ್ಡ್ ಟೆಸ್ಟ್ಮೆಂಟ್, ಫಸ್ಟ್ ಬುಕ್ ಆಫ್ ನ್ಯೂ ಟೆಸ್ಟ್ಮೆಂಟ್, there is a gap of 400 long years. ನೋಡ್ರಿ, ಕೊನೆಯ ಸಂದೇಶ ದೇವರು ಕೊಟ್ಟ, ಆಮೇಲೆ ದೇವರು ಮೌನನಾಗ್ಬಿಟ್ಟ. he kept quiet. ಆತನು ಏನು ಮಾತಾಡ್ಲೇ ಇಲ್ಲ ಜನರು ಕೂಡ. ಯಾಕಂದ್ರೆ ಜನರು ಯಾವ ರೀತಿಯಾಗಿ ಅವರ ಸ್ಥಿತಿ ಇತ್ತು ಅಂತ ಹೇಳಿ ನೀವು ನೋಡುವಾಗ ಬಹಳ ದುಸ್ಥಿಗೆ, ಅಂದ್ರೆ ಆತ್ಮೀಯ ರೀತಿಯಲ್ಲಿ ಬಹಳ ಕುಸಿದು ಹೋದಂತ ಒಂದು ಸ್ಥಿತಿಗೆ ಒಳಗಾಗ್ಬಿಟ್ಟಿದ್ರು.
ದೇವರವ್ರನ್ನ ಮೇಲಕ್ಕೆ ತರಬೇಕು ಅಂತೇಳಿ ಬಹಳಷ್ಟು ಪ್ರಯತ್ನಗಳನ್ನ ಮಾಡ್ತಾನೆ. ಯಾಕಂದ್ರೆ ದೇವರು ಪ್ರೀತಿ ಸ್ವರೂಪನಾದ ಕಾರಣ ಆತನ ಅವ್ರ ಸಲುವಾಗಿ ಬಹಳಷ್ಟು ಪ್ರಯತ್ನ ಯಾವಾಗಲೂ ದೇವರದ್ದು ಅಂದ್ರೆ ವಿಷಯಗಳನ್ನ ದೇವ್ರು ಮಾಡ್ತಾ ಇರ್ತಾನೆ ಅಂತ ಹೇಳಿ ನಮಗ ಈ ಹಳೆ ಒಡಂಬಡಿಕೆಯಲ್ಲೇ 39 ಪುಸ್ತಕಗಳನ್ನು ಓದುವಾಗ ನಿಮ್ಗೆ ಗೊತ್ತಾಗ್ತದೆ. ಒಬ್ಬೊಬ್ಬ ಪ್ರವಾದಿ ಯಾವ ರೀತಿಯಾಗಿ ಅವ್ರನ್ನ ಖಂಡಿಸ್ತಾನೆ, ಯಾವ ರೀತಿಯಾಗಿ ಅವರಿಗೆ ಎಚ್ಚರಿಕೆ ಕೊಡ್ತಾನೆ. ನೀವು ತಿಳ್ಕೊಳ್ರಿ, ದೇವ್ರ ಕಡೆ ತಿಳ್ಕೊಳ್ರಿ, ನಿಮ್ಮ ಕೆಟ್ಟ ವಿಚಾರಗಳನ್ನ, ದೇವರಿಗೆ ಎದುರಾಗಿರುವಂತಹ ವಿಚಾರಗಳನ್ನ, ದೇವರಿಗೆ ಕೃತಜ್ಞನಾಗಿರುವಂತ ಅಂದ್ರೆ ದೇವರಿಗೆ ವಿರೋಧವಾಗಿರುವಂತಹ ವಿಚಾರಗಳನ್ನ ಬಿಟ್ಟು ದೇವ್ರ ಕಡೆಗೆ ತಿರುಗಿಕೊಳ್ರಿ ಎಂಬುದಾಗಿ ದೇವರು ಅವರಿಗೆ ಹೇಳ್ತಾ ಹೋದ್ರು ಕೂಡ ಅವರು ದೇವರ ಮಾತಿಗೆ ಲಕ್ಷ್ಯ ಕೊಡದೆ ಹೋಗುವ ಕಾರಣ ಇಲ್ಲಿ 400 ವರ್ಷಗಳ ಒಂದು ಮೌನ ದೇವರಲ್ಲಿ ನಮಗ ತೋರಿಸಿಕೊಡ್ತಾ ಇದ್ದಾನೆ. ಈ ರೀತಿಯಾಗಿ 400 years ಆಫ್ ಸೈಲೆನ್ಸ್ ಇಸ್ ಸೀನ್ ಬಿಟ್ವೀನ್ ಮಲಾಕಾಯ ಅಂಡ್ ಮ್ಯಾಥ್ಯೂ ಎಂಬುದಾಗಿ ನಮಗ ತಿಳಿದು ಬರ್ತದೆ. ಹೀಗಿರುವಾಗ ಈ ಹಳೆ ಒಡಂಬಡಿಕೆಯ ಒಂದು ಪುಸ್ತಕದ 4ನೇ ಅಧ್ಯಾಯ ಕೊನೆಯ ವಚನಗಳಲ್ಲಿ ನಾವು ನೋಡುವಾಗ ಈ ಹಳೆ ಒಡಂಬಡಿಕೆ ಯಾವ ರೀತಿಯಾಗಿ ಕೊನೆಗೊಳ್ತದೆ ಅಂತಂದ್ರೆ ಶಾಪದಿಂದ ಕೊನೆಗೊಳ್ತದೆ. ಅಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ನೀವು ನೀವು ಪಶ್ಚಾತ್ತಾಪಪಟ್ಟು ತಿರುಗಿಕೊಳ್ಳದಿದ್ರೆ ನಿಮಗೆ ಶಾಪ ಖಂಡಿತ ಎಂಬುದಾಗಿ ಅಲ್ಲಿ ಹೇಳುವಂತಹ ಮಾತು ನಿಮಗೆ ತಿಳಿದು ಬರ್ತದೆ. 4ನೇ ಅಧ್ಯಾಯ 5-6 ಓದ್ಲಿಕ್ಕೆ ಸಮಯ ಇಲ್ಲ, ನೀವು ಹೋದ್ರ ಆಮೇಲೆ ಮಲಾಕಿಯ ಪುಸ್ತಕ 4ನೇ ಅಧ್ಯಾಯ 5 ಮತ್ತು 6 ವಚನಗಳನ್ನು ನೀವು ನೋಡುವಾಗ ಅದರಲ್ಲಿ ಒಂದು ಎಚ್ಚರಿಕೆಯ ಮಾತಿದೆ. ಪಶ್ಚಾತ್ತಾಪವಿಲ್ಲದಿದ್ರೆ ಶಾಪವೇ ನಿಮ್ಮ ಮೇಲೆ ಬರ್ತದೆ ಎಂಬುದಾಗಿ ಶಾಪದಿಂದ ಅಂತ್ಯವಾಗುವಂತ ಹಳೆ ಒಡಂಬಡಿಕೆಯ ಒಂದು ಪುಸ್ತಕ. ಅದೇ ನೀವು ವಿಚಾರವನ್ನ ಹೊಸ ಒಡಂಬಡಿಕೆಯ ಪುಸ್ತಕದ ಬಗ್ಗೆ ನೀವು ನೋಡುವಾಗ ಅಲ್ಲಿ ಏನಿದೆ ಅಂತಂದ್ರೆ ದೇವರು ಆಶೀರ್ವಾದವನ್ನ ಅಲ್ಲಿ ನಮಗೆ ಕೊಟ್ಟಿದ್ದಾನೆ. ಇಟ್ಸ್ ಬಿಗಿನ್ಸ್ ವಿತ್ ದ ಬ್ಲೆಸ್ಸಿಂಗ್ಸ್ ಆಫ್ ಗಾಡ್ ಅಂಡ್ ಎಂಡ್ಸ್ ವಿತ್ ದ ಬ್ಲೆಸ್ಸಿಂಗ್ ಆಫ್ ಗಾಡ್. ಮತ್ತಾಯನ ಸ್ವಾರ್ಥೆಯ ಆರಂಭದಲ್ಲಿಯೂ ನಾವು ದೇವರು ಕೊಟ್ಟಂತಹ ಆಶೀರ್ವಾದವನ್ನು ನೋಡ್ತೇವೆ ಮತ್ತು ಕೊನೆಯ ಪುಸ್ತಕವಾದಂತಹ ಪ್ರಕಟಣೆಯೂ ಸಹ 22ನೇ ಅಧ್ಯಾಯದಲ್ಲಿಯೂ ಸಹ ದೇವರು ತನ್ನ ಆಶೀರ್ವಾದದಿಂದ ಆತನು ಮುಗಿಸ್ತಾನೆ ಎಂಬಂತಹ ವಿಚಾರವನ್ನ ನಾವು ಈ ಪುಸ್ತಕಗಳಲ್ಲಿ ನಾವು ಕಂಡುಕೊಳ್ತೇವೆ. ಹೊಸ ಒಡಂಬಡಿಕೆ ಮೊದಲೇ ಮತ್ತು ಕೊನೆಯ ಪುಸ್ತಕದಲ್ಲಿ ಫಸ್ಟ್ ಅಂಡ್ 27th ಬುಕ್ ಆಫ್ ನ್ಯೂ ಟೆಸ್ಟ್ಮೆಂಟ್. ಈ ರೀತಿಯಾಗಿ ಎಷ್ಟು ವಿಶೇಷವಾದಂತಹ ಸಂಗತಿಗಳನ್ನ ನಾವು ಹಳೆ ಒಡಂಬಡಿಕೆಯಲ್ಲಿ ಮತ್ತು ಹೊಸ ಒಡಂಬಡಿಕೆಯಲ್ಲಿ ಕಾಣ್ತೇವೆ. ಇಷ್ಟು ಸ್ವಾಮಿಯವರ ಮೂಲಕವಾಗಿ ಬಂದಂತ ಆಶೀರ್ವಾದ ನಮಗ ಸಿಗ್ತದೆ. ಯಾಕಂದ್ರೆ ಈಗಾಗಲೇ ಸಹೋದರು ಓದಿದ್ದಾರೆ, ಅದರಲ್ಲಿ ಎಷ್ಟು ಆಶೀರ್ವಾದಗಳನ್ನ ನಾವು ಕಂಡುಕೊಂಡಿದ್ದೇವೆ. ರಕ್ಷಕನು ನಮಗೋಸ್ಕರವಾಗಿ ಹುಟ್ಟಿದ್ದಾನೆ, ನಮಗೋಸ್ಕರವಾಗಿ ಇಮ್ಯಾನ್ಯುಯಲ್ ಅಂದ್ರೆ ದೇವರು ನಮ್ಮೊಂದಿಗೆ ಇದ್ದಾನೆ. ನೋಡ್ರಿ, ಅಂತ ಒಂದು ವಾಗ್ದಾನ ಪೂರಿತವಾದಂತಹ ಒಂದು ಹೆಸರನ್ನ ಯೇಸು ಸ್ವಾಮಿ ಹೊಂದಿ ನಮ್ಮ ಕೂಡ ಇದ್ದಾನೆ. ಹಿ ಇಸ್ ವಿತ್ ಅಸ್, ಇಮ್ಯಾನ್ಯುಯಲ್, ಹಿ ಇಸ್ ವಿತ್ ಅಸ್, ಗಾಡ್ ಇಸ್ ವಿತ್ ಅಸ್ ಎಂಬುದಾಗಿ ಹೇಳುವಂತಹ ಒಂದು ಮಾತು ನಮಗೆ ಎಷ್ಟು ಒಂದು ಆಶೀರ್ವಾದವನ್ನ ತರ್ತದೆ. ಜನರು ದೇವರು ನಮ್ ಕೂಡ ಇರ್ಬೇಕಂತ ಹೇಳಿ ಬಹಳಷ್ಟು ಪ್ರಯತ್ನ ಮಾಡ್ತಾ ಇದ್ರು. ಆದ್ರೆ ಈಗ ಯೇಸು ಸ್ವಾಮಿಯನ್ನು ಅವರು ತಮ್ಮ ಜೀವನದಲ್ಲಿ ಸ್ವೀಕರಿಸಿಕೊಳ್ಳುವಾಗ ದೇವರು ತಮ್ಮೊಂದಿಗೆ ಇರುವುದಕ್ಕೆ ಸಾಧ್ಯ ಆಗಿದೆ ಎಂಬುದನ್ನ ನಾವು ಇದರ ಮೂಲಕವಾಗಿ ಕಂಡುಕೊಳ್ತೇವೆ. ಈ ರೀತಿಯಾಗಿ ಈ 400 ವರ್ಷಗಳ ನಡುವೆ ಈಗ ಈ ವಿಷಯ ತಿಳ್ಕೊಂಡ್ಮೇಲೆ ಅಂದ್ರೆ ಶಾಪ ಮತ್ತು ಆಶೀರ್ವಾದ, ನೆಕ್ಸ್ಟ್ ಒಂದು ವಿಚಾರವನ್ನು ನಾವು ತಿಳ್ಕೊಂಡಿರ್ಬೇಕು. ಅದೇನಂತಂದ್ರೆ ಈ 400 ವರ್ಷಗಳ ನಡುವೆ ಏನೇನಾಯ್ತು ಅಂದ್ರೆ ಈ ಲೌಕಿಕ ದೃಷ್ಟಿಯಿಂದ, ಆತ್ಮೀಯ ದೃಷ್ಟಿಯಿಂದ ನಾವು ನೋಡಿದೀವಿ ಈಗ ಏನಂತ ಹೇಳಿ. ದೇವರು ಬಹಳಷ್ಟು ಅವ್ರ ಸಲುವಾಗಿ ಅನೇಕ ಪ್ರವಾದಿಗಳನ್ನ ಕಳಿಸಿ ಅವರಿಗೆ ಎಚ್ಚರಿಸಿ, ತಿಳ್ಕೊಳ್ರಿ ನನ್ನ ಕಡೆಗೆ, ನಾನು ನಿಮ್ಗೆ ಆಶೀರ್ವಾದ ಕೊಡ್ತೇನೆ, ನಿಮ್ಗೆ ಒಳ್ಳೇದಾಗ್ತದೆ ಅಂತ ಹೇಳಿ ಹೇಳಿದ್ರು ಕೂಡ ಅವರು ಮಾಡದೆ ಹೋದ ಕಾರಣ ಈಗ ಈ ಲೋಕದ ರೀತಿಯಲ್ಲಿ ನಡೀತಕ್ಕಂಥ 6 ಆಳಿಕೆಗಳನ್ನ ನಾವು ನೋಡ್ತೇವೆ. ಇನ್ ಎ ಸ್ಪ್ಯಾನ್ ಆಫ್ 400 years, 400 ವರ್ಷಗಳ ಒಂದು ಆಳಿಕೆಯಲ್ಲಿ ನಮಗ 6 ಜನರ ವಿಷಯವಾಗಿ ನಾವು ನೋಡ್ತೇವೆ. ಮೊದಲನೇದಾಗಿ ನಾವು ನೋಡುವಾಗ ಪಾರ್ಸಿಗಳ ಕಾಲ ಅಂದ್ರೆ ಪರ್ಷಿಯಾ ದೇಶದಲ್ಲಿ ಆಳಿದಂತ ಜನರ ವಿಷಯವಾಗಿ ನಾವು ನೋಡ್ತೇವೆ. ಮೊದಲೇ 400 ವರ್ಷಗಳ ಒಂದು ಈ ಮಧ್ಯಂತರದ ಸಮಯದಲ್ಲಿ ಆಳಿದಂಥ
ಲೌಕಿಕ ರಾಜ್ಯಗಳು ಯಾವಂತಂದ್ರೆ ಪಾರ್ಸಿಯರ ಒಂದು ಕಾಲ, ಎರಡನೇದಾಗಿ ಗ್ರೀಕರು ಆಳಿದ್ರು. ಮೊದಲಿಗೆ ಪಾರ್ಸಿಗಳು ಆಳಿದ್ರು, ಪರ್ಷಿಯಾ ದೇಶದವರು. ಎರಡನೇದಾಗಿ ಗ್ರೀಕರು ಆಳಿದ್ರು. ಮೂರನೇದಾಗಿ ಐಗುಪ್ತರು ಅಲ್ಲಿ ಆಳ್ತಾರೆ. ಅವರ ಸಮಯ ಅಲ್ಲಿ ನಮಗೆ ಕಂಡು ಬರ್ತದೆ. ನಾಲ್ಕನೇದಾಗಿ ನಾವು ನೋಡುವಾಗ ಸಿರಿಯಾ ದೇಶದವರು ಸಹ ಅಲ್ಲಿ ಆಳ್ವಿಕೆ ಮಾಡ್ತಾರೆ. ನೋಟ್ ಮಾಡ್ಕೊಡ್ರಿ, ನಿಮಗೆ ಬಹಳಷ್ಟು ಹೆಲ್ಪ್ ಆಗ್ತದೆ. ಯಾಕಂದ್ರೆ ಈ 400 years ಆಫ್ ಸೈಲೆನ್ಸ್ ದಲ್ಲಿ ಏನೇನ್ ನಡೀತು ಎಂಬುದನ್ನ ನಾವು ಸ್ವಲ್ಪ ತಿಳ್ಕೊಂಡಿರೋದು ಅವಶ್ಯ. ಅಂದ್ರೆ ಲೌಕಿಕವಾದ ರೀತಿಯಲ್ಲಿ, ಆತ್ಮಿಕವಾದ ರೀತಿಯಲ್ಲಿ ಅಲ್ಲ, ಆದ್ರೆ ಈ 6 ರಾಜ್ಯಗಳ ಜನರು ಅಲ್ಲಿ ಆಳಿಕೆ ಮಾಡಿದ್ರು ಎಂಬುದಾಗಿ ನಮ್ಗೆ ತಿಳಿದು ಬರ್ತದೆ. ಸಿರಿಯ ದೇಶದ ಜನರು, ರಾಜರು ಅಲ್ಲಿ ಆಳಿದ್ರು ಎಂಬುದಾಗಿ. ಆಮೇಲೆ ಏನಾಯ್ತು, ಐದನೇದಾಗಿ ಯಹೂದ್ಯರು ಯಹೂದ್ಯರ ಸ್ವತಂತ್ರ ಆಳಿಕೆ ಅಲ್ಲಿ ಇತ್ತು ಎಂಬುದಾಗಿಯೂ ಸಹ ನಾವು ನೋಡ್ತೇವೆ. ಮತ್ತು ಕೊನೆಯದಾಗಿ ಆರನೆಯ ಒಂದು ಆಳಿಕೆ ಯಾವುದಾಗಿತ್ತು ಅಂತಂದ್ರೆ ರೋಮನರ ಆಳಿಕೆ ಆಗಿತ್ತು. ರೋಮ್ ದೇಶದ ರಾಜರು ಆ ಸಮಯದಲ್ಲಿ ಆಳ್ತಾ ಇದ್ರು ಎಂಬುದಾಗಿ. 400 ವರ್ಷಗಳ ಕೊನೆಯ ಭಾಗಕ್ಕೆ ನಾವು ಬರುವಾಗ ರೋಮನರ ಆಳಿಕೆ ನಮಗ ಕಂಡು ಬರ್ತದೆ. ಅದೇ ಸಮಯದಲ್ಲಿ ಯೇಸು ಸ್ವಾಮಿ ಈ ಲೋಕಕ್ಕೆ ಹುಟ್ಟಿ ಬರ್ತಾರೆ ಎಂಬುದು ಸಹ ನಮ್ಮೆಲ್ಲರಿಗೆ ತಿಳಿದಂತ ಮಾತು. ಈ ರೀತಿಯಾಗಿ 400 ವರ್ಷಗಳ ಮಧ್ಯಂತರದ ಸಮಯದಲ್ಲಿ ಈ 6 ಬೇರೆ ಬೇರೆ ದೇಶದ ರಾಜರು ಆಳಿದ್ರು ಎಂಬುದಾಗಿ ನಾವು ನೆನಪಿನಲ್ಲಿ ಇಟ್ಕೊಂಡಿರೋಣ. ಕ್ವಿಕ್ ಆಗಿ ಹೇಳ್ತೇನೆ. ಪಾರ್ಸಿಗಳು ಆಳಿದ್ರು, ಗ್ರೀಕರು ಆಳಿದ್ರು, ಐಗುಪ್ತರು ಆಳಿದ್ರು, ಸಿರಿಯ ದೇಶದವರು ಆಳಿದ್ರು, ಯಹೂದ್ಯರು ಸ್ವತಂತ್ರ ಆಳ್ವಿಕೆ ಮಾಡಿದ್ರು, ಕೊನೆಯದಾಗಿ ರೋಮನ್ರು ಆಳಿದ್ರು ಎಂಬುದಾಗಿ ಅಲ್ಲಿ ನಮಗ ಕಂಡು ಬರುವಂತ ವಿಷಯ. ಆಮೇಲೆ ಏನಾಯ್ತು ಅಂತಂದ್ರೆ ಯೇಸು ಸ್ವಾಮಿ ಗಲಾತ್ಯದವರಿಗೆ ಬರೆದ ಪತ್ರ 4ನೇ ಅಧ್ಯಾಯ 4ನೇ ವಚನದಲ್ಲಿ ನಾವು ನೋಡೋ ಪ್ರಕಾರ ಕಾಲವು ಪರಿಪೂರ್ಣವಾದಾಗ ಯೇಸು ಸ್ವಾಮಿಯವರು ಈ ಲೋಕಕ್ಕೆ ಬಂದರು ಎಂಬುದಾಗಿ ನಮಗ ತಿಳಿಸಲ್ಪಟ್ಟಂತ ಶುಭ ಸಂದೇಶ, ಸುಸಮಾಚಾರ, ಗಾಸ್ಪಲ್ ಎಂಬುದಾಗಿ ನಮಗ ಇಲ್ಲಿ ಕಂಡು ಬರ್ತದೆ. ಈ ರೀತಿಯಾಗಿ ಯೇಸು ಸ್ವಾಮಿ ಈ ಸಮಯ ಅಂದ್ರೆ 400 ವರ್ಷಗಳಾದ್ಮೇಲೆ ಹೊಸ ಒಡಂಬಡಿಕೆ ಆರಂಭದಲ್ಲಿ ಯೇಸು ಸ್ವಾಮಿ ಲೋಕಕ್ಕೆ ಬರ್ತಾರೆ ಎಂಬುದು ನಮಗ ಕಂಡು ಬರುವಂತಹ ಒಂದು ವಿಷಯ. ಯಾಕಂದ್ರೆ ದೇವರ ಟೈಮ್ ಟೇಬಲ್ ಪ್ರಕಾರ ಆಫ್ಟರ್ 400 years ಆಫ್ ಸೈಲೆನ್ಸ್ ದ ಲಾರ್ಡ್ ಸೆಂಡ್ಸ್ ಹಿಸ್ ಓನ್ ಬಿಲವೆಡ್ ಸನ್. ನಾವು ಯೋಹಾನ 3:16 ನೋಡುವಾಗ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟು ತನ್ನ ಒಬ್ಬನೇ ಮಗನನ್ನು ಕಳುಹಿಸಿಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನ ಪಡೆಯಬೇಕೆಂದು ಆತನನ್ನು ಕೊಟ್ಟನು ಎಂಬುದಾಗಿ ಹೇಳಿದಂತ ಮಾತು ನಮ್ಮೆಲ್ಲರಿಗೆ ಪಾಠ ಇದೆ. ಅದೇ ಇಲ್ಲಿ ನಮಗ ಕಂಡು ಬರುವಂತಹ ಒಂದು ವಿಷಯವಾಗಿದೆ. ಯೇಸು ಸ್ವಾಮಿಯನ್ನ ದೇವರು ಕಾಲ ಪರಿಪೂರ್ಣವಾದಾಗ ಕಳಿಸ್ಕೊಡ್ತಾನೆ ಅಂತಂದ್ರೆ 400 years ಆಫ್ ಸೈಲೆನ್ಸ್, ಮಧ್ಯಂತರದ ಮೌನ ಕಾಲ ಮುಗಿದ ಕೂಡಲೇ ದೇವರು ಯೇಸು ಸ್ವಾಮಿಯನ್ನ ಈ ಲೋಕಕ್ಕೆ ಕಳಿಸಿ ಕೊಟ್ಟನು ಎಂಬುದಾಗಿ ನಮಗ ಇಲ್ಲಿ ಕಂಡು ಬರ್ತದೆ. ಮನುಷ್ಯ ತನ್ನ ಎಲ್ಲಾ ಪ್ರಯತ್ನಗಳನ್ನ ಮಾಡ್ತಾ ಇದ್ದ. ಅಂದ್ರೆ ಧಾರ್ಮಿಕವಾದಂತಹ ಪ್ರಯತ್ನಗಳನ್ನ ಮಾಡ್ತಾ ಇದ್ದ, ರಾಜಕೀಯವಾದಂತಹ ವಿಷಯಗಳಲ್ಲಿ ಬಹಳಷ್ಟು ಪ್ರಯತ್ನ ನಡೆದಿತ್ತು. ಸಮಾಧಾನ ಶಾಂತಿಯನ್ನ ಪಡ್ಕೊಳ್ಬೇಕು ಎಂಬಂತಹ ವಿಚಾರದಿಂದ ಅವರು ಬಹಳಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇದ್ರು. ಆದ್ರೆ ಅವರಿಗೆ ಆಗ್ತಾ ಇರಲಿಲ್ಲ. ಯಾಕಂದ್ರೆ ದೇವರನ್ನ ಬಿಟ್ಟು ನಾವು ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಅದನ್ನೇ ಯೇಸು ಸ್ವಾಮಿ ನಮಗೆ ಯೋಹಾನ 15:5 ಹೇಳ್ತಾರೆ, ನನ್ನನ್ನ ಬಿಟ್ಟು ನೀವು ಏನನ್ನು ಮಾಡಲಾರಿರಿ ಎಂಬುದಾಗಿ. ದೇವರಿಲ್ಲದಿದ್ರೆ ನಮಗ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ವಿದೌಟ್ ಗಾಡ್ ವಿ ಕ್ಯಾನ್ ನಾಟ್ ಡೂ ಎನಿಥಿಂಗ್, ವಿತ್ ಗಾಡ್ ವಿ ಕ್ಯಾನ್ ಡೂ ಎವ್ರಿಥಿಂಗ್ ಎಂಬುದನ್ನ ನಾವು ನೆನಪಿನಲ್ಲಿ ಇಟ್ಕೊಂಡಿರೋಣ. ನೆನಪಿಟ್ಕೊಡ್ರಿ, ವಿದೌಟ್ ಗಾಡ್ ವಿ ಕ್ಯಾನ್ ನಾಟ್ ಡೂ ಎನಿಥಿಂಗ್, ವಿತ್ ಗಾಡ್ ವಿ ಕ್ಯಾನ್ ಡೂ ಎವ್ರಿಥಿಂಗ್ ಎಂಬುದನ್ನ ನಾವು ತಿಳ್ಕೊಂಡು ಯಾವಾಗಲೂ ದೇವರು ನಮ್ಮೊಂದಿಗಿರುವಂತಹ ರೀತಿಯಲ್ಲಿ ನಮ್ಮ ಜೀವಿತಗಳನ್ನ ನಾವು ಶುದ್ಧರಾಗಿ ಇಟ್ಕೊಂಡಿರೋಣ. ಒಳ್ಳೆಯ ಸ್ಥಿತಿಯಲ್ಲಿ ನಮ್ಮ ಜೀವನ, ನಮ್ಮ ಹೃದಯಗಳು ಯಾವಾಗಲೂ ದೇವರಿಗೆ ಮೆಚ್ಚುಗೆ ಆಗಿದ್ದು, ಆತ ನಮ್ಮೊಂದಿಗಿದ್ದು ನಮ್ಮನ್ನು ನಡೆಸುವುದಕ್ಕಾಗಿ
ನಾವು ಯಾವಾಗಲೂ ಸಿದ್ಧರಾಗಿ ಇರುವುದಕ್ಕೆ ನಾವು ಪ್ರಯತ್ನ ಇಡೋಣ ಅಂತೇಳಿ ನಾವು ಇದರಿಂದ ಕಂಡುಕೊಳ್ಳುವಂತಹ ಒಂದು ಪಾಠ. ಆಮೇಲೆ ಏನಾಯ್ತು ಅಂತಂದ್ರೆ, ಇಸ್ರಾಯೇಲ್ ಏನಾಗಿದೆ ಅಂತಂದ್ರೆ ಒಂದು ಆತ್ಮಿಕ ಬಂಧನದಲ್ಲಿ ಸಿಕ್ಕಾಕೊಂಡಿತ್ತು. ಇಟ್ ವಾಸ್ ಇನ್ ದ ಬಾಂಡೇಜ್. ಇಸ್ರಾಯೇಲರು ಒಂದು ಆತ್ಮಿಕ ಬಂಧನಕ್ಕೆ ಅವರು ಸಿಕ್ಕಾಕೊಂಡಿದ್ರು ಎಂಬುದಾಗಿ ಇಲ್ಲಿ ನಮಗ ಕಂಡು ಬರ್ತದೆ. ಆಮೇಲೆ ಏನಾಯ್ತು ಅಂತಂದ್ರೆ, ಈ ಮೇಲಿನ ಈ ಒಂದು ಇಸ್ರಾಯೇಲರು ಆತ್ಮೀಯ ಬಂಧನಕ್ಕೆ ಸಿಕ್ಕಾಕೊಂಡಿರುವಾಗ ಮೇಲೆ ನಡೆದಂಥ ಈ ಎಲ್ಲಾ ಪ್ರಯತ್ನಗಳು, ಎಲ್ಲಾ ಆಳ್ವಿಕೆಗಳು ಯಾವುದೇ ಪ್ರಯೋಜನಕ್ಕೆ ಬರಲಿಲ್ಲ. ಯಾವುದೇ ಒಂದು ಫಲಿತಾಂಶವನ್ನ ಅವು ತರಲಿಲ್ಲ ಎಂಬುದಾಗಿ ನಮಗ ತಿಳಿದು ಬರ್ತದೆ. ಟಿಲ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್ ಕೇಮ್ ಟು ದಿಸ್ ವರ್ಲ್ಡ್. ಯೇಸು ಸ್ವಾಮಿ ಲೋಕಕ್ಕೆ ಬರುವ ತನಕ ಯಾವುದೇ ಫಲ ಅಲ್ಲಿ ಸಿಗಲಿಲ್ಲ ಅವರಿಗೆ, ಅವರ ಪ್ರಯತ್ನಗಳಿಗೆ ಎಂಬುದಾಗಿ ನಾವು ಇಲ್ಲಿ ಸ್ಪಷ್ಟವಾಗಿ ಕಂಡುಕೊಳ್ತೇವೆ. ಆಮೇಲೆ ಏನಾಯ್ತು, ಕೊನೆಗೇನಾಯ್ತು ಅಂತ ಹೇಳಿ ನಾವು ಈಗ ನೋಡೋಣ. ಎಲ್ಲಾ ಸೋಲೆ, ಅವರ ಪ್ರಯತ್ನಗಳೆಲ್ಲ ದೇ ವರ್ ಆಲ್ ಫೇಲ್ಯೂರ್ಸ್. ಏನ್ ಮಾಡಿ ಒಂದು ಯಶಸ್ಸನ್ನು ಪಡ್ಕೊಳ್ಬೇಕು, ಆತ್ಮೀಯ ರೀತಿಯಲ್ಲಿ ನಾವು ಸ್ಥಿರರಾಗಬೇಕು ಅಥವಾ ನಾವು ಸೆಕ್ಯೂರ್ಡ್ ಆಗ್ಬೇಕು, ಸುರಕ್ಷಿತರಾಗಬೇಕು ಎಂಬಂತಹ ಒಂದು ಪ್ರಯತ್ನ ಅವರದಾಗಿದ್ರು ಕೂಡ ಏನು ಅದಕ್ಕೆ ಫಲ ಸಿಗಲಿಲ್ಲ. ಸೋಲೆ ಅವರಿಗೆ ಉಂಟಾಯ್ತು ಹೊರತು ಅದರಿಂದ ಅವರಿಗೆ ಯಾವ ಪ್ರಯೋಜನ ಉಂಟಾಗ್ಲಿಲ್ಲ ಎಂಬುದಾಗಿ ನಮಗ ಕಂಡು ಬರ್ತದೆ. ಇತಿಹಾಸದಲ್ಲಿ ಇದೇನಾಗಿತ್ತು ಅಂತಂದ್ರೆ, ಇಟ್ ವಾಸ್ ಎ ಡಾರ್ಕ್ ಪೀರಿಯಡ್ ಅಂತ ಹೇಳ್ಬೋದು. ಒಂದು ಕತ್ತಲೆಯ ಸಮಯ ಆಗಿತ್ತು ಆತ್ಮೀಯ ರೀತಿಯಲ್ಲಿ. ಇಟ್ ವಾಸ್ ಎ ಡಾರ್ಕ್ ಪೀರಿಯಡ್ ಅಂತ ಹೇಳ್ಬೋದು. ಎಲ್ಲಾ ಕಡೆಗೆ ಒಂದು ಆತ್ಮೀಯ ಒಂದು ಕತ್ತಲೆ ನಾವು ಈ ಒಂದು ದೃಶ್ಯ ನಮಗ ಕಣ್ಣ ಮುಂದೆ ತರ್ತದೆ. ಇಂಥ ಸನ್ನಿವೇಶದಲ್ಲಿ 400 ವರ್ಷಗಳ ಮೌನವನ್ನ ನಾವು ನೋಡುವಾಗ ಯೇಸು ಸ್ವಾಮಿ ಬರುವಿಕೆ ಅಲ್ಲಿ ನಮಗ ಕಂಡು ಬರ್ತದೆ. ಆಫ್ಟರ್ ದ ಕಂಪ್ಲೀಷನ್ ಆಫ್ 400 years we see the announcement of the coming of the Lord Jesus Christ. ಅನೌನ್ಸ್ಮೆಂಟ್ ಅಂತಂದ್ರೆ ಯಾರು ಮಾಡ್ತಾರೆ? ನಾವು ಹಳೆ ಕಾಲದಲ್ಲಿ ನಾವು ರಾಜರ ವಿಷಯವಾಗಿ ನೋಡ್ತೇವಲ್ಲ, ಅವ್ರೇನ್ ಮಾಡ್ತಿದ್ರು ಅಂತಂದ್ರೆ, ಅರಸ ಬರ್ತಿದ್ದಂತಂದ್ರೆ ಡಂಗ್ರ ಹೊಡಿತಿದ್ರು. ಆಗಿನ ಕಾಲದಲ್ಲಿ ಅನೌನ್ಸ್ಮೆಂಟ್, ಉದ್ಘೋಷ ಅಂತ ಹೇಳಿದ್ರೆ ಅವ್ರು ಡಂಗ್ರ ಹೊಡಿಯುವಂಥದ್ದು. ಅಂದ್ರೆ ಒಂದು ವಾದ್ಯವನ್ನು ತೆಗೆದುಕೊಂಡು ಅಂದ್ರೆ ಒಂದು ತಬ್ಲಾ ಅನ್ರಿ ಅಥವಾ ಒಂದು ಡಮರು ಅನ್ರಿ ಏನೋ ತಗೊಂಡು ಅದನ್ನ ಅವರು ಬಾರಿಸಿ ಜನರಿಗೆ ಅದರ ಉದ್ಘೋಷ ಮಾಡ್ತಾ ಇದ್ರು. ರಾಜರು ಬರ್ತಾ ಇದ್ದಾರೆ, ಸಿದ್ಧರಾಗ್ರಿ, ರಾಜ ಬರ್ತಾ ಇದ್ದಾರೆ, ಸರಿ ಆಗ್ರಿ ಅಂತ ಹೇಳಿ ಎಷ್ಟೋ ರೀತಿಯಲ್ಲಿ ಅವರು ಹೇಳುವುದನ್ನ ನಾವು ನೋಡ್ತೇವೆ. ಈಗ ಆ ರಾಜನು ಈ ಲೋಕಕ್ಕೆ ಬರುವಾಗ ಉದ್ಘೋಷದೊಡನೆ ಆತನು ಬರ್ತಾನೆ ಎಂಬುದಾಗಿ ನಮಗ ಇಲ್ಲಿ ಕಂಡು ಬರ್ತದೆ. He comes with an announcement of the angel. ಅದು ಹೇಗೆ? ಒಬ್ಬ ದೇವದೂತನು ಬಂದು ಆ ಒಂದು ಸಂದೇಶವನ್ನ ಕೊಡೋದರ ಮೂಲಕವಾಗಿ ಯೇಸು ಸ್ವಾಮಿಯ ಬರೋಣವನ್ನ ಈ ಲೋಕದಲ್ಲಿ ನಾವು ಕಂಡುಕೊಳ್ತೇವೆ. ಈ ರೀತಿಯಾಗಿ ಯೇಸು ಸ್ವಾಮಿ ಬರುವಿಕೆಯ ಉದ್ಘೋಷದೊಡನೆ 400 ವರ್ಷಗಳ ಮೌನ, ದೇವರು ಯಾವ ರೀತಿಯಾಗಿ 400 ವರ್ಷಗಳವರೆಗೆ ಮೌನವಾಗಿದ್ದನೋ, ಯಾವ ಒಂದು ಮಾತು ಅಲ್ಲಿ ನಾವು ದೇವರ ಮಾತು ಅಲ್ಲಿ ನಮಗೆ ಕಂಡು ಬರುವುದಿಲ್ಲ. ಯಾವ ಪ್ರವಾದನೆಯೂ ಇಲ್ಲ, ಯಾವ ಮಾತು ಇಲ್ಲ, ನಮಗೆ ಏನು ಅಲ್ಲಿ ಕಾಣದಂತಹ ಒಂದು ಸ್ಥಿತಿಯನ್ನ ನಾವು ಈಗ ಯೇಸು ಸ್ವಾಮಿಯ ಉದ್ಘೋಷದೊಡನೆ ಬರುವಿಕೆಯ ಉದ್ಘೋಷದೊಡನೆ ಅದು ಅಂತ್ಯವಾಯಿತು ಎಂಬುದಾಗಿ ನಮಗ ಇಲ್ಲಿ ತಿಳಿದು ಬರ್ತದೆ. ಈ ರೀತಿಯಾಗಿ ನೀವು ಮತ್ತಾಯನ ಸುವಾರ್ತೆಯ ಒಂದು ಆರಂಭವನ್ನ ಇಲ್ಲಿ ನೀವು ಸ್ಪಷ್ಟವಾಗಿ ಕಂಡುಕೊಳ್ತೀರಿ. ಮತ್ತಾಯನ ಸುವಾರ್ತೆಯಲ್ಲಿ ನೆರವೇರಿತು ಎಂಬುದಾಗಿ ಹೇಳಿದಂತಹ ಮಾತು ಮೇಲಿಂದ ಮೇಲೆ ಬರ್ತದೆ. ಇಫ್ ಯು ಅಬ್ಸರ್ವ್ ದಿಸ್, ಇಟ್ ಕಮ್ಸ್ 15 times. 15 ಸಲ ಇದು ಉಪಯೋಗಿಸಲ್ಪಟ್ಟಂತ ಒಂದು ಶಬ್ದ ನೆರವೇರಿಕೆ, ನೆರವೇರಿಕೆ, ನೆರವೇರಿಕೆ ಎಂಬುದನ್ನ 15 ಸಲ ಮತ್ತಾಯನ ಸುವಾರ್ತೆಯಲ್ಲಿ ನಮಗ ಸ್ಪಷ್ಟವಾಗಿ ಇದನ್ನ ಕಂಡುಕೊಳ್ತೇವೆ. ಇಷ್ಟು ಹಿನ್ನೆಲೆಯನ್ನ ತಿಳ್ಕೊಂಡು ನಾವು ಮತ್ತಾಯನ ಸುವಾರ್ತೆಯ ಆರಂಭದ ಕಡೆಗೆ ಸ್ವಲ್ಪ ಬರೋಣ. ಈಗ ಇಷ್ಟೆಲ್ಲ ನೀವು ಹಿನ್ನೆಲೆಯಾಗಿ ತಿಳ್ಕೊಂಡ್ರಿ, ಏನೇನಾಯ್ತು, ಹಳೆ ಒಡಂಬಡಿಕೆ ಮುಗಿದ್ಮೇಲೆ ಹೊಸ ಒಡಂಬಡಿಕೆ ತನಕ ಏನೇನಾಯ್ತು ಎಂಬುದನ್ನ ನೀವು ತಿಳ್ಕೊಂಡ್ರಿ. ಲಕ್ಷ್ಯ ಕೊಟ್ಟು ಅದನ್ನು ಮರಿಬೇಡ್ರಿ. ಇಟ್ ಈಸ್ ವೆರಿ ಯೂಸ್ಫುಲ್ ಟು ಯು ಟು ಅಂಡರ್ಸ್ಟ್ಯಾಂಡ್ ದ ಕಾಂಟೆಕ್ಸ್ಟ್ ಆಫ್ ದ ಬಿಬ್ಲಿಕಲ್ ಹ್ಯಾಪನಿಂಗ್ಸ್.
ಸತ್ಯವೇದದಲ್ಲಿ ಆಗ್ತಕ್ಕಂಥ ಘಟನೆಗಳಿಗೆ ಇದೊಂದು ಬಹಳಷ್ಟು ನಿಮಗೆ ಒಂದು ಅರ್ಥ ಕಲ್ಪಿಸಿ ಕೊಡ್ತದೆ. ಅದು ನಿಮ್ಗೆ ತಿಳಿಸ್ಕೊಡ್ತದೆ ಹೇಗೆ ಹೇಗೆ ಏನೇನಾಯ್ತು ಅಂತ ಹೇಳಿ. ಈಗ ನಾವು ಮುಂದೆ ಹೋಗುವಾಗ ಮತ್ತಾಯನ ಸ್ವಾರ್ಥಿಯ ಆರಂಭದ ಕಡೆಗೆ ನಾವು ಬರುವಾಗ ಅಲ್ಲಿ ಯೇಸು ಸ್ವಾಮಿ ಏನಾಗಿ ಬಂದಿದ್ದಾರೆ ಅಂತಂದ್ರೆ ಒಬ್ಬ ರಾಜನಾಗಿ ಇಲ್ಲಿ ನಮಗೆ ಕಂಡು ಬರ್ತಾರೆ. ಮತ್ತಾಯ ವಾಸ್ ಅ ಟ್ಯಾಕ್ಸ್ ಕಲೆಕ್ಟರ್. ಆತನ ಒಬ್ಬ ಸುಂಕದ ಗುತ್ತಿಗೆದಾರನಾಗಿದ್ದು ಅಂತ ಹೇಳಿ ನಮಗ ಸ್ವಾರ್ಥಿಗಳಲ್ಲಿ ಸ್ಪಷ್ಟವಾಗಿ ಅದನ್ನು ನೋಡ್ತೀವಿ. ಯೇಸು ಸ್ವಾಮಿ ಅವನು ಕರೀತಾರೆ, ಬಾ ನನ್ನ ಹಿಂದೆ ಅಂತ ಹೇಳಿರುವಾಗ ಅವನು ಆ ಕೆಲಸ ಬಿಟ್ಟು ಬಂದ್ಬಿಡ್ತಾನೆ. ವೆರಿ ವೆರಿ ಇಂಟ್ರೆಸ್ಟಿಂಗ್. ಯೇಸು ಸ್ವಾಮಿ ಮಾತಿಗೆ ಕೂಡಲೇ ವಿಧೇಯನಾಗ್ತಾನೆ ಮತ್ತು 12 ಶಿಷ್ಯರಲ್ಲಿ ಆತನ ಒಬ್ಬನಾಗಿ ನಮಗ ಕಂಡು ಬರ್ತಾನೆ. ನೋಡ್ರಿ, ವಿಧೇಯತೆ ಆಲ್ವೇಸ್ ಬ್ರಿಂಗ್ಸ್ ಬ್ಲೆಸ್ಸಿಂಗ್ಸ್ ಇನ್ ಅವರ್ ಲೈಫ್. ಮತ್ತೆ ಸುಂಕದ ಗುತ್ತಿಗೆದಾರ ಬಹಳಷ್ಟು ರೊಕ್ಕ ಗಳಿಸ್ಬೋದಾಗಿತ್ತು, ಬಹಳಷ್ಟು ಇರ್ಬೋದಾಗಿತ್ತು. ಈಗ ಜಕ್ಕಾಯನ ಬಗ್ಗೆ ನೀವು ನೋಡಿದಿರಲ್ಲ ಏನಂತ ಹೇಳಿ, ಎಷ್ಟು ಅವನ ಕಡೆಗೆ ಸಂಪತ್ತಿತ್ತು ಅಂತ ಹೇಳಿ. ಆದ್ರೆ ಯಾವಾಗ ಯೇಸು ಸ್ವಾಮಿಯನ್ನು ನಂಬ್ತಾನೆ ಅವಾಗ ಅವನ ಜೀವನದಲ್ಲಿ ಎಲ್ಲ ಬದಲಾವಣೆ ಆಗ್ತದ ಅಂತ ಹೇಳಿ ನಾವು ನೋಡಿದ್ವಿ. ಅನ್ಯಾಯವಾಗಿ ತೆಗೆದುಕೊಂಡಿದ್ರೆ ಅದನ್ನ ತಿರುಗಿಸ್ತೇನೆ ಅಂತ ಹೇಳ್ತಾನೆ. ಈ ರೀತಿಯಾಗಿ ಅವನಲ್ಲಿ ಒಂದು ಬದಲಾವಣೆ ಆಗ್ತದೆ ಎಂಬುದನ್ನ ನಾವು ಲೂಕನ ಸುವಾರ್ತೆಯಲ್ಲಿ ಸ್ಪಷ್ಟವಾಗಿ ಅವನ ಬಗ್ಗೆ ಕಾಣ್ತೀವಿ. ಅದೇ ರೀತಿಯಾಗಿ ಇಲ್ಲಿ ಒಬ್ಬ ಸುಂಕದ ಗುತ್ತಿಗೆದಾರನಾದಂಥ ಮತ್ತಾಯನ ಜೀವನದಲ್ಲಿ ಅದ್ಭುತವಾದಂತಹ ಒಂದು ಬದಲಾವಣೆಯನ್ನ ನಾವು ಕಾಣ್ತೇವೆ. He leaves his jobs and he follows the Lord Jesus Christ. ಕರ್ತನಾದ ಯೇಸು ಕ್ರಿಸ್ತರನ್ನ ಆತನ ಹಿಂಬಾಲಿಸಿದ ಎಂಬುದಾಗಿ ಅವನ ಬಗ್ಗೆ ನಾವು ನೋಡುವಾಗ 12 ಶಿಷ್ಯರಲ್ಲಿ ಒಬ್ಬನಾಗಿ ಯೇಸು ಸ್ವಾಮಿ ಪರಲೋಕಕ್ಕೆ ಏರಿ ಹೋದ್ಮೇಲೆ ಈ ಒಂದು ಸ್ವಾರ್ಥಿಯನ್ನ ಬರೆದಂತಹ ಒಬ್ಬ ವ್ಯಕ್ತಿ ಈತನಾಗಿದ್ದಾನೆ, ಮತ್ತಾಯನಾಗಿದ್ದಾನೆ ಎಂಬುದನ್ನ ನಾವು ಗಮನದಲ್ಲಿ ಇಟ್ಟುಕೊಂಡು ಮುಂದೆ ಹೋಗೋಣ. ಈ ಒಂದು ಮತ್ತಾಯನ ಸ್ವಾರ್ಥಿ ಏನಾಗಿದೆ ಅಂತ ಹೇಳಿದ್ರೆ, ಇನ್ ಶಾರ್ಟ್ ಆರ್ in brief, you can just remember like it is a bridge between Old and New Testament. ಹಳೆ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆಯ ಒಂದು ಸೇತುವೆ ಅಂತ ಹೇಳಿ ನೆನ್ಪಿಟ್ಕೊಡ್ರಿ. ಇದೇನ್ ಮಾಡ್ತವೆ ಅಂತಂದ್ರೆ, ಮಲಾಕಿಯ ಪುಸ್ತಕ, ಮತ್ತಾಯನ ಸುವಾರ್ತೆ ಇವೇನಾಗಿವೆ ಅಂತಂದ್ರೆ ಇದಕ್ಕೆ ಒಂದು ಬ್ರಿಡ್ಜ್ ಆಗಿ ನಮಗ ಕಂಡು ಬರ್ತದೆ. ಹಳೆ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆಯ ನಡುವೆ ಇದೊಂದು ಸೇತುವೆ ಆಗಿ ನಮಗ ಕಂಡು ಬರ್ತದೆ. ಆರಂಭದಲ್ಲಿ ನಮಗ ವಂಶಾವಳಿ ಇಲ್ಲಿ ನಮಗ ತಿಳಿದು ಬರ್ತದೆ. ನಾವು ಕಳೆದ ಸಾರಿ ನೋಡಿದಿವಿ ಯಾವ ರೀತಿಯಾಗಿ ಮಾರ್ಕನ ಸ್ವಾರ್ತೆ ಆತನೊಬ್ಬ ಸೇವಕನಾದ ಕಾರಣ ಅಲ್ಲಿ ಯಾವ ವಂಶಾವಳಿಯ ನಮೂದ ಇಲ್ಲ. ಆದ್ರೂ ಕೂಡ ಯಾವ ರೀತಿಯಾಗಿ ಯೇಸು ಸ್ವಾಮಿ ಬರ್ತಾನೆ ಎಂಬುದರ ಉಲ್ಲೇಖ ಅಲ್ಲಿ ಹೇಳಿದೆ ಎಂಬುದನ್ನ ನಾನು ನಿಮ್ಗೆ ಕ್ಲಿಯರ್ ಮಾಡಿದ್ದೇನೆ. ಅದರ ಸಲುವಾಗಿ ನಾನು ಸಮಯ ಕಳೆಯುವುದಿಲ್ಲ, ನೆನಪು ಮಾಡ್ಕೊಡ್ರಿ, ಬಹಳ ಇಂಪಾರ್ಟೆಂಟ್ ಅದೇ. ಮತ್ತು ಇವತ್ತು ನಾವೇನ್ ನೋಡ್ತೀವಿ ಅಂತಂದ್ರೆ ವಂಶಾವಳಿ ಎಂದ ಇಲ್ಲಿ ನಾವು ನೋಡ್ತೀವಿ. ಈಗಾಗಲೇ ಸೋದರು ಓದಿದ್ರು ಮೊದಲೇ 2 ವಚನಗಳಲ್ಲಿ. ವಂಶಾವಳಿ ಯಾರ ಸಲಾಗಿರ್ತದೆ? ದ ಕಿಂಗ್ಸ್ ಹ್ಯಾವ್ ದ ಜಿನಿಯಾಲಜೀಸ್. ಅರಸರಿಗೆ ವಂಶಾವಳಿಗಳು ಇರ್ತವೆ ಎಂಬುದನ್ನ ನಾವು ಇಲ್ಲಿ ಕಾಣ್ತೇವೆ. ಇಲ್ಲಿ ಮೊದಲೇ ವಚನ 2ನೇ ವಚನದಲ್ಲಿ ನೋಡುವಾಗ ಯೇಸು ಕ್ರಿಸ್ತನ ವಂಶಾವಳಿಯು, ಆತನು ದಾವೀದನ ವಂಶದವನು, ದಾವೀದನು ಅಬ್ರಹಾಮನ ವಂಶದವನು ಎಂಬುದಾಗಿ, ಅಬ್ರಹಾಮನು ಇಸಾಕನನ್ನು ಪಡೆದನು, ಇಸಾಕನು ಯಾಕೋಬನನ್ನು ಪಡೆದನು. ಇರಲಿ, ಮೊದಲೇದಾಗಿ ನಾವು ಇಲ್ಲಿ ಏನ್ ನೋಡ್ತೀವಿ ಅಂತಂದ್ರೆ, ಯೇಸು ಕ್ರಿಸ್ತರ ವಂಶಾವಳಿಯಲ್ಲಿ ಅದು ಮೊದಲೇದಾಗಿ ಆತನು ದಾವೀದನ ವಂಶದವನು, ದಾವೀದನು ಅಬ್ರಹಾಮನ ವಂಶದವನು. ಏನ್ ನಮ್ಗೆ ಕಂಡು ಬರ್ತದ ಅಂತಂದ್ರೆ, ಯೇಸು ಸ್ವಾಮಿಯ ಒಂದು ವಂಶಾವಳಿ ಅದೊಂದು ರಾಜನ ವಂಶಾವಳಿ ಆಗಿತ್ತು. ಇಟ್ ವಾಸ್ ಅ ರಾಯಲ್ ಏನಂತಾರೆ ಅದಕ್ಕೆ, ಲೀನಿಯೇಜ್ ಅಲ್ಲಿ ವಂಶಾವಳಿ ನಮಗ ಕಂಡು ಬರ್ತದೆ. ಅಷ್ಟೇ ಅಲ್ಲದೆ ಇಟ್ ವಾಸ್ ಅ ಲೀಗಲ್ ಲೀನಿಯೇಜ್ ಎಂಬುದನ್ನು ಸಹ ನಾವು ತಿಳ್ಕೊಂಡಿರಬೇಕು. ಕಾಯ್ದೆಬದ್ಧವಾಗಿ ಇದ್ದಂತಹ ವಂಶಾವಳಿ ಮತ್ತು ರಾಜನ ವಂಶಾವಳಿಯಾಗಿ ಯೇಸು ಸ್ವಾಮಿಯ ವಂಶಾವಳಿ ನಮಗ ಕಂಡು ಬರ್ತದೆ. ಆಮೇಲೆ ಇಲ್ಲಿ ಹೇಳಿದಂತಹ ಹೆಸರುಗಳ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಳ್ಳೋಣ. ಯಾಕೆ ಅವ್ರ ಬಗ್ಗೆ ಹೇಳಿದ್ದಾರೆ? ಅಲ್ಲಿ ಅಬೌಟ್ 42 ನೇಮ್ಸ್ ಆರ್ ದೇರ್. ಅವುಗಳನ್ನೆಲ್ಲ ನಾನು ಹೇಳುವುದಿಲ್ಲ, ಸಮಯಕ್ಕೆ ಸಾಲೋದೇ ಇಲ್ಲ. ಆದ್ರೆ ಕೆಲವು ವ್ಯಕ್ತಿಗಳ ಹೆಸರನ್ನ ಹೇಳಬೇಕಾಗ್ತದೆ, ಯಾಕಂದ್ರೆ ದೇ ಆರ್ ವೆರಿ ಇಂಪಾರ್ಟೆಂಟ್ ಇನ್ ದಿಸ್ ಜಿನಿಯಾಲಜಿ. ಈ ವಂಶಾವಳಿಯಲ್ಲಿ ಕೆಲವರ ಹೆಸರುಗಳನ್ನ ಅಷ್ಟೇ ಹೇಳ್ತೇನೆ. ದೇರ್ ಆರ್ 42 ನೇಮ್ಸ್. 14 into 3, 14ಗಳ ಗುಂಪು ಇದೆ ಅಂತ 3 ಗುಂಪುಗಳಿವೆ. ಸೊ 14 into 3 is 42. 42 ಹೆಸರುಗಳನ್ನ ಇಲ್ಲಿ ಈ ವಂಶಾವಳಿ ಹೊಂದಿದೆ.
ಆಗ್ಲಿ. ಈಗ ಮೊದಲೇದಾಗಿ ಬರ್ತಕ್ಕಂತಹ ಹೆಸರು ಏನಂತಂದ್ರೆ ದಾವೀದನ ವಂಶಸ್ಥನಾದಂತ ಅಬ್ರಹಾಮನ ಹೆಸರಲ್ಲಿ ಬರ್ತದೆ. ಸೊ ದಾವೀದ ಏನಾಗಿದ್ದ ಅಬ್ರಹಾಂ ಏನಾಗಿದ್ದ ನಿಮ್ಮೆಲ್ರಿಗೂ ಗೊತ್ತದೆ. ನಾನು ವಿವರಿಸ್ಲಿಕ್ಕೆ ಸಮಯನೇ ಇಲ್ಲ, ಆದ ಕಾರಣ ನಿಮಗೆ ಕ್ವಿಕ್ ಆಗಿ ಹೇಳ್ತಾ ಹೋಗ್ತೇನೆ. ಅಲ್ಲಿ ಅಬ್ರಹಾಂ ಏನಾಗಿದ್ದ ಅಂತಂದ್ರೆ ಆತನು ದೇಶದ ತಂದೆ. ಈಸ್ ದ ಫಾದರ್ ಆಫ್ ದ ನೇಷನ್. ದೇವರು ಅವನನ್ನು ಕರೀತಾನೆ. 12ನೇ ಅಧ್ಯಾಯದಲ್ಲಿ ನೀವು ನೋಡುವಾಗ ಯಾವ ರೀತಿಯಾಗಿ ದೇವರು ಅವನನ್ನು ಕರೀತಾನೆ. ಆಗ ಮತ್ತಾಯನ ಯಾವ ರೀತಿಯಾಗಿ ಬಿಟ್ಟು ಬಂದ, ಅದೇ ರೀತಿಯಾಗಿ ಅಬ್ರಹಾಮನು ಸಹ ತನ್ನ ಜನರನ್ನ ಬಿಟ್ಟು ಆತನು ಕಾನಾನ್ ದೇಶಕ್ಕೆ ಪ್ರಯಾಣ ಮಾಡಿದ ಎಂಬುದಾಗಿ ಅವನ ಬಗ್ಗೆ ನಾವು ನೋಡುವಾಗ ಆತನೊಬ್ಬ ನಂಬಿ ವಿಧೇಯನಾದಂಥ ವ್ಯಕ್ತಿ ಯಾರಾಗಿದ್ರಂತಂದ್ರೆ ಅಬ್ರಹಾಮನು. ಅವನು ಏನಾಗಿದ್ದಾನಂತಂದ್ರೆ ದೇಶದ ತಂದೆ, ಫಾದರ್ ಆಫ್ ದ ನೇಷನ್ ಅಂತ ಹೇಳಿ ಅವನು ಕರಿತೀವಿ. ಇಸ್ರಾಯೇಲ್, ಫಾದರ್ ಆಫ್ ದ ಇಸ್ರಾಯಲೈಟ್ ಕಂಟ್ರಿ ಅಂತ ಹೇಳ್ಬೋದು. ಈ ರೀತಿಯಾಗಿ ಆತನು ಏನಾಗಿದ್ದಾನಂತಂದ್ರೆ ಪಿತನಾಗಿದ್ದಾನೆ, ದಟ್ ಈಸ್ ಫಾದರ್. ಆಮೇಲೆ ಇವನ್ ಏನಾಗಿದ್ದ ಅಂತಂದ್ರೆ ದೇವರು ಆರಿಸಿಕೊಂಡಂತವನಾಗಿದ್ದ. ದೇರ್ ಆರ್ ಸೋ ಮೆನಿ ನೇಮ್ಸ್ ಇನ್ ದಿಸ್ ವರ್ಲ್ಡ್, lakhs and crores and many of the crores of people names are there. ಅದರಲ್ಲಿ ಆರಿಸಿಕೊಂಡಂತ ಹೆಸರುಗಳಲ್ಲಿ ಅಬ್ರಹಾಮನು ಸಹ ಆಗಿದ್ದ ಎಂಬುದಾಗಿ ನಮಗ ಅವನ ಬಗ್ಗೆ ಇಲ್ಲಿ ತಿಳಿದು ಬರ್ತದೆ. ಆಮೇಲೆ ಏನಾಯ್ತು ಅಂತಂದ್ರೆ ಇವನು ಇಸಾಕನ ಜನನ. ನಿಮಗೆಲ್ಲರಿಗೆ ಗೊತ್ತದೆ ಯಾವ ರೀತಿಯಾಗಿ ಆ 3 ಜನ ಬರ್ತಾರೆ ಅವನ ಡೇರಿಗೆ. ಅಲ್ಲಿ ಅವನು ಕೂಡ ಅನ್ಯೋನ್ಯತೆ, ಊಟ, ಭೋಜನ ಎಲ್ಲ ಆಗ್ತದೆ. ಅವಾಗ ಅವರು ಅವನಿಗೆ ಆಶೀರ್ವಾದವನ್ನು ಸಹ ಕೊಟ್ಟು ಹೋಗ್ತಾರೆ. ಮುಂದಿನ ವರ್ಷ ನಾವು ಬರುವಾಗ ನಿನಗೆ ಒಬ್ಬ ಮಗು ಆಗಿರ್ತದೆ ಎಂಬುದಾಗಿ. ಅವನೇನಾಗಿದ್ದ ಅಂತಂದ್ರೆ ಈಸ್ ದ ಸನ್ ಆಫ್ ಪ್ರಾಮಿಸ್, ವಾಗ್ದಾನದ ಮಗ. ಅವನು ಯಾರು? ಇಸಾಕ್ ಅಂತೇಳಿ ನಮ್ಮೆಲ್ಲರಿಗೆ ಗೊತ್ತಿದೆ. ಈಗ ಈ ಇಸಾಕನು ಹುಟ್ಟೋದಕ್ಕಿಂತ ಮುಂಚೆ ಏನಾಯ್ತು? 75 ವರ್ಷದವನಿದ್ದಾಗ ಅವನಿಗೆ ವಾಗ್ದಾನ ಸಿಕ್ತು. ಆದ್ರೆ ತಂದೆ ಆದಾಗ ಅವನಿಗೆ 99 ಇಯರ್ಸ್ ಆಗಿದ್ದು ಅಂತೇಳಿ 100 ಇಯರ್ಸ್ ಆಲ್ಮೋಸ್ಟ್ ಆಗಿದ್ದು ಅವನಿಗೆ ಅಂತೇಳಿ ನಮ್ಗ ಕಂಡು ಬರ್ತದೆ. ಹೀಗಿರುವಾಗ ಈ ಮಧ್ಯದಲ್ಲಿ ಏನಾಯ್ತು ಅದು ಸಹ ನಿಮ್ಗೆ ಗೊತ್ತದೆ. ಸಾರಳ ಒಂದು ಲೌಕಿಕವಾದಂಥ ವಿಚಾರಕ್ಕೆ ಆತನು ಒತ್ತಡಕ್ಕೆ ಒಳಗಾಗಿ ಅವನೇನ್ ಮಾಡ್ಬಿಟ್ಟ ಅಂತಂದ್ರೆ ಇಷ್ಮಾಯಿಲ್ನನ್ನ ಹಾಗರಳ ಮೂಲಕವಾಗಿ ಪಡ್ಕೊಂಡ. ನಾ ವಿವರಿಸ್ಲಿಕ್ಕೆ ಆಗುದಿಲ್ಲ. ಹಾಗರ ಮೂಲಕವಾಗಿ ಅಬ್ರಹಾಮನು ಇಷ್ಮಾಯಿಲ್ನನ್ನ ಪಡ್ಕೊಂಡ ಎಂಬುದಾಗಿ. ಇನ್ನು ಇಸಾಕ ವಾಗ್ದಾನದ ಮಗ ಹುಟ್ಟಿರ್ಲಿ. ಹೀಗಿರುವಾಗ ಈ ಇಸಾಕ ಇವನು ಜನನಕ್ಕಿಂತ ಮುಂಚೆ ಇಷ್ಮಾಯೇಲನ ಜನನ ಆಗಿತ್ತು. ಎರಡನೇದಾಗಿ ಸಾರಳು ಸತ್ತ ಮೇಲೆ ಅಬ್ರಹಾಮನಿಗೆ ಅನೇಕ ಮಕ್ಕಳಾಗ್ತಾರೆ. ಕೆಟೂರಳ ಮೂಲಕವಾಗಿ ಮಕ್ಕಳಾಗ್ತಾರೆ. ಅವರು ಇಸಾಕನು ಹುಟ್ಟಿದ ಮೇಲೆ, ಸಾರಳು ತೀರಿಕೊಂಡ ಮೇಲೆ ಆದಂಥ ಮಕ್ಕಳು. ಆದರೆ ಆದಿಕಾಂಡ 17:21 ನಾವು ನೋಡುವಾಗ ದೇವರು ಏನ್ ಹೇಳ್ತಾನಂತಂದ್ರೆ ಆತನು ಸ್ಪಷ್ಟವಾಗಿ ಹೇಳ್ತಾನೆ. ಏನಂತೇಳಿ, ನಾನು ಮಾಡಿಕೊಂಡಂತ ಒಡಂಬಡಿಕೆ ಅದು ಇಸಾಕನಿಗೆ ಸಂಬಂಧಿಸಿದ್ದು, ಇಷ್ಮಾಯೇಲನಿಗೂ ಅಲ್ಲ, ಕೆಟೂರಳ ಮೂಲಕವಾಗಿ ಹುಟ್ಟಿದಂತ ಮಕ್ಕಳ ಮೂಲಕವಾಗಿಯೂ ಅಲ್ಲ. ನಾನು ಸ್ವಲ್ಪ ಸಾವಕಾಶವಾಗಿ ಹೇಳ್ತಾ ಇದ್ದೇನೆ, ಯಾಕಂದ್ರೆ ನೀವು ನೆನಪಿಟ್ಕೊಳ್ರಿ. ಅಬ್ರಹಾಮನ ಒಡಂಬಡಿಕೆಯ ಮಗನಾದಂತಹ ಇಸಾಕನಿಗೆ ಸಂಬಂಧಿಸಿದ್ದನ್ನು ದೇವರು ಅಲ್ಲಿ ಹೇಳ್ತಾ ಇದ್ದಾನೆ. ಬೇರೆಯವರಿಗೆ ಅವರು ವಾಗ್ದಾನದ ಮಕ್ಕಳಲ್ಲ ಎಂಬುದನ್ನ ಇಲ್ಲಿ ಆತನು ಸ್ಪಷ್ಟವಾಗಿ ತಿಳಿಸ್ತಾ ಇದ್ದಾನೆ. ಸಾರಳ ಮೂಲಕವಾಗಿ ಅಂದ್ರೆ ಸ್ವತಂತ್ರಳ ಮೂಲಕವಾಗಿ ಇಸಾಕ ಹುಟ್ಟಿದ. ಅದೇ ರೀತಿಯಾಗಿ ಹಾಗರಳ ಬಗ್ಗೆ ನೋಡುವಾಗ ಹಾಗರಳು ಏನಾಗಿದ್ಲ ಅಂತಂದ್ರೆ ಗುಲಾಮಳಾಗಿದ್ದಳು. ಗುಲಾಮಳ ಮೂಲಕವಾಗಿ ಹುಟ್ಟಿದಂತ ಮಗುವಿಗೆ ಒಡಂಬಡಿಕೆ ಸಿಗಲಿಲ್ಲ, ಒಡಂಬಡಿಕೆಯ ಮಗ ಎಂಬುದಾಗಿ ಸಿಗ್ಲಿಲ್ಲ. ಆದ್ರೆ ಸ್ವತಂತ್ರಳಾದಂತ ಸಾರಳ ಮೂಲಕವಾಗಿ ಅಲ್ಲಿ ಆ ಒಡಂಬಡಿಕೆ ಮಗ ಸಿಕ್ಕನು ಎಂಬುದಾಗಿ ನಮಗ ಇಲ್ಲಿ ಸ್ಪಷ್ಟವಾಗಿ ಕಂಡು ಬರ್ತದೆ. ಹೀಗೆ ಇಸಾಕನ ಜನ್ಮ ದೇವರ ನಂಬಿಗಸ್ತತನದ ಒಂದು ವಿಚಾರವನ್ನ ನಮಗೆ ತೋರಿಸ್ಕೊಡ್ತದೆ. ನಂಬಿಗಸ್ತತನದ ಒಡಂಬಡಿಕೆ ಇಲ್ಲಿ ಅದು
ನಮಗ ಕಂಡು ಬರ್ತದೆ. ದೇವರು ಯಾವ ರೀತಿಯಾಗಿ ತನ್ನ ಒಡಂಬಡಿಕೆಗೆ ಆತನು ಬದ್ಧನಾಗಿದ್ದಾನೆ ಅಥವಾ ಅದನ್ನ ನಡೆಸಿಕೊಡ್ತಾನೆ, ಅದರ ಬಗ್ಗೆ ಆತನು ಮರು ವಿಚಾರ ಮಾಡುವಂತಹ ಪ್ರಶ್ನೆನೇ ಬರೋದಿಲ್ಲ ಆತನ ಬಗ್ಗೆ ಎಂಬುದನ್ನ ಇಲ್ಲಿ ನಮಗ ತಿಳಿದು ಬರ್ತದೆ. ಈ ರೀತಿಯಾಗಿ ನಮಗ ಮೆಸ್ಸಿಯನ ಜನನದಲ್ಲಿ ಅದೇನಾಗ್ತದೆ ಅಂತಂದ್ರೆ, ಈ ಒಂದು ವಿಷಯ ನಮಗ ಈ ಮುಂದರಿತಾ ಹೋಗಿ ಈ ಒಡಂಬಡಿಕೆಯ ಮಗನಾದಂತ ಇಸಾಕನ ಮೂಲಕ ಅದು ಎಲ್ಲಿ ಹೋಗಿ ಮುಟ್ತದೆ ಅಂತಂದ್ರೆ, ಮೆಸ್ಸಿಯನ ತನಕ ಆ ಒಂದು ವಂಶಾವಳಿ ಹೋಗಿ ಮುಟ್ಟುವಂಥದ್ದಾಗಿದೆ. 42 ನೇಮ್ಸ್ ಅಂತ ಹೇಳಿದಲ್ಲ ನಾನು, ಅದನ್ನ ನೀವು ಓದಿ ತಿಳ್ಕೊಂಡ್ರೆ ನಿಮ್ಗೆ ಗೊತ್ತಾಗ್ತದೆ ಏನಂತ ಹೇಳಿ. ಇಟ್ ಸ್ಟಾರ್ಟೆಡ್ ವಿತ್ ಅಬ್ರಹಾಂ, ಬಟ್ ಇಟ್ ಎಂಡ್ಸ್ ವಿತ್ ದ ಮಸ್ಸಾಯ, ದ ಕಿಂಗ್, ದ ಅನಾಯಿಂಟೆಡ್ ಒನ್, ದ ಲಾರ್ಡ್ ಜೀಸಸ್ ಕ್ರೈಸ್ಟ್ ಎಂಬುದಾಗಿ. ನೋಡ್ರಿ, ಎಷ್ಟು ವಿಶೇಷವಾದಂತ ಅಂಶವನ್ನ ಇಲ್ಲಿ ನಾವು ಕಂಡುಕೊಳ್ತೇವೆ. ರಾಜನ ವಂಶಾವಳಿ, ರಾಜನಾದಂತಹ ದಾವೀದನ ವಂಶದಲ್ಲಿ ಯೇಸು ಸ್ವಾಮಿ ಹುಟ್ಟಿ ಬಂದ್ರು ಎಂಬುದನ್ನು ಸಹ ನಾವು ಅಲ್ಲಿ ಕಂಡುಕೊಳ್ತೇವೆ. ಪೂರ್ವಕಾಲ ವೃತ್ತಾಂತದ ಮೊದಲೇ ಪುಸ್ತಕ, ಫಸ್ಟ್ ಕ್ರಾನಿಕಲ್ಸ್ ಚಾಪ್ಟರ್ 17 ವರ್ಸ್ 11 and 14 ಅದನ್ನ ಓದಿ ಬಿಡೋಣ. ಒಂದೆರಡು ವಚನ ಅಷ್ಟೇ ಓದ್ತೇನೆ ಇವತ್ತ ಸಮಯದ ಕಾರಣ. ಅದನ್ನ ನೀವು ಸಹ ನಿಮ್ಮ ಸತ್ಯವೇದ ನಿಮ್ ಕಡೆಗಿದ್ರಿ ಓದ್ರಿ ಅಥವಾ ನೋಟ್ ಮಾಡ್ಕೊಂಡು ಆಮೇಲೆ ಓದ್ರಿ. ಇಲ್ಲಿ ಬರ್ತಕ್ಕಂಥ ಒಂದು 17ನೇ ಅಧ್ಯಾಯದಲ್ಲಿ ದೇವರು ಹೇಳುವಂತಹ ಮಾತನ್ನ ನಾವು ಇಲ್ಲಿ ದಾವೀದನಿಗೆ ಏನ್ ಹೇಳ್ತಾನೆ ಅಂತ ಸ್ವಲ್ಪ ಕೇಳ್ಕೊಳ್ಳೋಣ. ಪೂರ್ವಕಾಲ ವೃತ್ತಾಂತ 17ನೇ ಅಧ್ಯಾಯ 11ನೇ ವಚನ ನೋಡ್ರಿ. ನಿನ್ನ ಆಯುಷ್ಕಾಲವು ಮುಗಿದು ನೀನು ಪಿತೃಗಳ ಬಳಿಗೆ ಸೇರಿದ ಮೇಲೆ ನಿನ್ನ ಮಕ್ಕಳಲ್ಲಿ ಒಬ್ಬನನ್ನು ಅಭಿವೃದ್ಧಿಪಡಿಸಿ ಅವನ ರಾಜ್ಯವನ್ನು ಸ್ಥಿರಪಡಿಸುವೆನು ಎಂಬುದಾಗಿ ಇಲ್ಲಿ ಹೇಳ್ತಾನೆ. ಅಂದ್ರೆ ದೇವರು ದಾವೀದನಿಗೆ ಹೇಳಿದಂತ ವಾಗ್ದಾನದ ವಿಷಯವನ್ನ ಇಲ್ಲಿ ಕಾಣ್ತೇವೆ. ವಾಗ್ದಾನದ ಅಂದ್ರೆ ಮೊದಲಿಗೆ ನಿಮಗ ಸಲ್ಮೋನನ ವಿಷಯ ಹೇಳ್ತಾ ಇದ್ದಾನೆ 11ನೇ ಅಧ್ಯಾಯದಲ್ಲಿ, ಮತ್ತು ಅದೇ ಮುಂದಿನ ವಚನಗಳಲ್ಲಿ ಬರ್ತಕ್ಕಂಥ 14ನೇ ವಚನ ನೋಡೋಣ. ಅವನನ್ನು ನನ್ನ ಮನೆಯಲ್ಲಿಯೂ ನನ್ನ ರಾಜ್ಯದಲ್ಲಿಯೂ ಸದಾ ಸ್ಥಿರಗೊಳಿಸುವೆನು, ಅವನ ಸಿಂಹಾಸನವು ಶಾಶ್ವತವಾಗಿರುವುದು ಎಂಬುದೇ. ಇಲ್ಲಿ ನಮ್ಗೆ ಸ್ಪಷ್ಟವಾಗಿ ಆತನ ಏನ್ ಹೇಳ್ತಾ ಇದ್ದಾನೆ, ಅವನನ್ನು ನನ್ನ ಮನೆಯಲ್ಲಿಯೂ ನನ್ನ ರಾಜ್ಯದಲ್ಲಿಯೂ ಸದಾ ಸ್ಥಿರಗೊಳಿಸುವೆನು. ಹಿಸ್ ಕಿಂಗ್ಡಮ್ ವಿಲ್ ಬಿ ಇಟರ್ನಲ್ ಎಂಬುದಾಗಿ ನಮಗ ತಿಳಿದು ಬರುತ್ತದೆ. ಆಮೇಲೆ ಅವನ ಸಿಂಹಾಸನವು ಶಾಶ್ವತವಾಗಿರುವುದು, ಪರ್ಮನೆಂಟ್ ಥ್ರೋನ್ ಆಫ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್ ಎಂಬುದಾಗಿ ಇಲ್ಲಿ ದಾವೀದನಿಗೆ ದೇವರು ಮಾಡಿದಂತಹ ಒಂದು ವಾಗ್ದಾನ ಇಲ್ಲಿ ನಮಗ ಕಂಡು ಬರ್ತದೆ. ಮೊದಲೇ ಹೆಸರಿನಲ್ಲಿ ನಾವು ನೋಡ್ತೇವೆ ದಾವೀದನ ವಂಶಾವಳಿ, ರಾಜನ ವಂಶಾವಳಿ. ರಾಜನಾದಂತಹ ದಾವೀದನ ಮೂಲಕವಾಗಿ ದೇವರು ಯಾವ ರೀತಿಯಾಗಿ ಯೇಸು ಸ್ವಾಮಿಯನ್ನ ಈ ಲೋಕಕ್ಕೆ ಮತ್ತಾಯನ ಸುವಾರ್ತೆಯಲ್ಲಿ ತೆಗೆದುಕೊಂಡು ಬರ್ತಾನೆ, ಮೊದಲೇ ಆರಂಭದ ಅಧ್ಯಾಯದಲ್ಲಿಯೇ ನಮಗ ತೆಗೆದುಕೊಂಡು ಬರ್ತಾನೆ ಎಂಬುದನ್ನ ಈ ಭಾಗ ನಮಗ ಸ್ಪಷ್ಟೀಕರಿಸ್ತದೆ. ಹೀಗೆ ಮನುಷ್ಯರಾಗಿ ಆತನು ದೇವರ ವಾಗ್ದಾನದ ಒಂದು ನೆರವೇರಿಕೆಯನ್ನ ದಾವೀದನ ಜೀವನದಲ್ಲಿ ನಾವು ಕಾಣ್ತೀವಿ. ದಾವೀದನ ಅಂತಂದ್ರೆ ಅವನ ಹೆಸರು ದೇವರೇನ್ ಕರೆದ ಅವನಿಗೆ ಅಂತಂದ್ರೆ, ನನಗೆ ಒಪ್ಪುವಂತಹ ಮನುಷ್ಯ, ಈಸ್ ದ ಮ್ಯಾನ್ ಆಫ್ಟರ್ ಮೈ ಓನ್ ಹಾರ್ಟ್ ಎಂಬುದಾಗಿ ಅವನಿಗೆ ದೇವರು ಕರೀತಾನೆ. ಅಪೊಸ್ತಲರ ಕೃತ್ಯದಲ್ಲಿ ಅದನ್ನು ನೀವು ನೋಡ್ತೀರಿ. ಹೀಗೆ ನನಗೆ ಒಪ್ಪುವಂತಹ ಮನುಷ್ಯನಿಗೆ ನಾನು ಮಾಡಿದಂತಹ ವಾಗ್ದಾನದ ನೆರವೇರಿಕೆ ಎಲ್ಲಿ ಆಗ್ತದೆ ಅಂತಂದ್ರೆ ಯೇಸು ಸ್ವಾಮಿಯವರಲ್ಲಿ. ಈ ಲೋಕಕ್ಕೆ ರಾಜ ವಂಶಸ್ಥನಾಗಿ ಆತನು ಹುಟ್ಟಿ ಬಂದು ರಾಜನಾಗಿ ಆತನು ಆಳುವಂತಹ ಒಂದು ವಿಚಾರವನ್ನ ನಾವು ಇಲ್ಲಿ ಕಾಣ್ತೇವೆ. ಆತನ ರಾಜ್ಯ ನಿರಂತರವಾಗಿರ್ತದೆ ಎಂಬುದಾಗಿಯೂ ಸಹ ನಾವು ನೋಡ್ತೇವೆ. ಮುಂದಿನ ಕಾಲದಲ್ಲಿ ನಾನು ಆಗಾಗ ಹೇಳ್ತಿರ್ತೇನೆ ನಿಮಗೆ, ಯೇಸು ಸ್ವಾಮಿಯವರು ಆಳುವಂತ 1000 ವರ್ಷದ ಕಾಲ, ದಟ್ ಈಸ್ ಒನ್ ಪಾರ್ಟ್ ಆಫ್ ಇಟ್, ದಟ್ಸ್ ಆಲ್. 1000 ವರ್ಷಗಳ ಆ ಒಂದು ಸಮಾಧಾನದ ಕಾಲದ ಬಗ್ಗೆ ನಾವು ನೋಡಿದ್ದೇವೆ, ಕೇಳಿದ್ದೇವೆ. ಆಮೇಲೆ ಮುಂದೆ ಆತನೊಂದಿಗೆ ನಾವು ಯಾವಾಗ್ಲೂ ಇರುವಂತಹ ಆ ಒಂದು ಭಾಗ್ಯ ನಮಗ ಸಿಗುವಂತದ್ದಾಗಿದೆ. ಆದ ಕಾರಣ ನಾವು ಯಾವಾಗ್ಲೂ ಸಿದ್ಧರಾಗಿರ್ಬೇಕು. ಯಾರಾದರೂ ಇನ್ನೂ ಯೇಸು ಸ್ವಾಮಿಯನ್ನ ನಿಮ್ಮ ಸ್ವಂತ ರಕ್ಷಕನಾಗಿ ಸ್ವೀಕರಿಸಿಕೊಳ್ಳದೇ ಇದ್ರೆ ಇವತ್ತೇ ನೀವು ಪಶ್ಚಾತ್ತಾಪ ಪಡ್ರಿ. ನಿಮ್ಮ ತಪ್ಪುಗಳಿಗಾಗಿ, ಪಾಪಗಳಿಗಾಗಿ, ನೀವು ಮಾಡಿದಂತ
ಎಲ್ಲಾ ದೇವರಿಗೆ ವಿರುದ್ಧವಾಗಿ ಮಾಡಿದಂತಹ ಎಲ್ಲಾ ವಿಷಯಗಳಿಗಾಗಿ ನೀವು ಪಶ್ಚಾತ್ತಾಪ ಪಡ್ರಿ, ಯೇಸು ಸ್ವಾಮಿ ಮೇಲೆ ನಂಬಿಕೆ ಇಡ್ರಿ. ಯೇಸು ಸ್ವಾಮಿ ನಮ್ಮ ರಕ್ಷಕನು, ನನಗೋಸ್ಕರವಾಗಿ ಆ ಶಿಲುಬೆ ಮೇಲೆ ತನ್ನ ಪ್ರಾಣ ಕೊಟ್ಟು ತನ್ನ ರಕ್ತವನ್ನು ಸುರಿಸಿ ನನ್ನ ಪಾಪಗಳ ಪರಿಹಾರ ಮಾಡಿದಂಥವನು ಎಂಬಂತ ಒಂದು ವಿಷಯ, ಆತನ ಕಾರ್ಯದ ಮೇಲೆ, ಆತನ ಮೇಲೆ ನಾವು ನಂಬಿಕೆ ಇಡುವಾಗ ಆತನು ನಮ್ಮ ಪಾಪಗಳನ್ನು ಕ್ಷಮಿಸ್ತಾನೆ, ದೇವರ ಮಕ್ಕಳನ್ನಾಗಿ ಮಾಡ್ತಾನೆ. ನಿತ್ಯ ಜೀವಕ್ಕಾಗಿ ನಾವು ಬಾಧ್ಯರಾಗಿ ಆತನೊಂದಿಗೆ ಸದಾ ಇರುವಂತ, ಆತನ ರಾಜ್ಯಕ್ಕೆ ಅಂತ್ಯವೇ ಇಲ್ಲ ಎಂಬುದಾಗಿ ನೀವು ಕೇಳಿದ್ದೀರಲ್ಲ, ಅದೇ ರಾಜ್ಯದಲ್ಲಿ ನಾವು ಸದಾಕಾಲ ಇರಲಿಕ್ಕೆ ನಮಗ ಸಾಧ್ಯವಾಗ್ತದೆ. ನೋಡ್ರಿ, ದೇವರ ಯೋಚನೆಗಳು ಎಷ್ಟು ಅದ್ಭುತವಾಗಿರುತ್ತವೆ, ಆದ್ರೆ ನಾವು ಅವುಗಳಿಗೆ ಒಳಗಾಗುವಾಗ ಅವು ನಮಗೆ ಸಿಗ್ತವೆ. ನಮ್ಮ ಮನಸ್ಸಿಗೆ ನಾವು ಬಂದ ಹಾಗೆ ನಾವು ನಡೀತೇವೆ ಅಂದ್ರೆ ಸಿಗುದಿಲ್ಲ, ಸ್ಪಷ್ಟ. ಆದ ಕಾರಣ ನೀವು ಇವತ್ತೇ ಅದನ್ನ ಪಡ್ಕೊಳ್ರಿ ಮತ್ತು ಈ ಒಂದು ದೊಡ್ಡ ಭಾಗ್ಯದಲ್ಲಿ ನೀವು ಭಾಗವಹಿಸ್ರಿ ಅಂತೇಳಿ. ಓಕೆ, ಇನ್ನೊಂದ್ ಸ್ವಲ್ಪ ಹೇಳಿ ನಾನು ಮುಗಿಸ್ತೇನೆ, ಸಮಯ ದಾಟ್ತಾ ಇದೆ. ಅದ್ರ ಮುಂದೆ ಏನಾಯ್ತು ಅಂತಂದ್ರೆ ಇನ್ನೊಂದು ನಿಜಾಂಶವನ್ನ ನಾವು ಇಲ್ಲಿ ಕಂಡ್ಕೊಂಡು, ಅದೇನಂತಂದ್ರೆ ಈ ವಂಶಾವಳಿಯಲ್ಲಿ ಅನೇಕ ಸ್ತ್ರೀಯರ ಹೆಸರುಗಳು ಕಂಡು ಬರ್ತವೆ. ಅನೇಕ ಅಂತಂದ್ರೆ ಅಟ್ಲೀಸ್ಟ್ 4 ಆರ್ ಮೆನ್ಷನ್ಡ್ ಹಿಯರ್. ಅವರು ಏನಾಗಿದ್ದಾರಂತಂದ್ರೆ, ಅವರಲ್ಲಿ ಅನೇಕರು ಕೆಟ್ಟ ಕೆಲಸಕ್ಕೆ ಕೈ ಹಾಕಿದ್ರೂ ಸಹ ದೇವರ ಕೃಪೆ ಅವರಿಗೆ ದೊರಕಿದ ಕಾರಣ ಅವರು ಏನಾಗಿದ್ದಾರೆ ಅಂತಂದ್ರೆ ಈ ಒಂದು ವಂಶಾವಳಿಯಲ್ಲಿ ನಮೂದಿಸಲ್ಪಟ್ಟಿದ್ದಾರೆ ಎಂಬುದಾಗಿ ನಾವು ಕಂಡುಕೊಳ್ತೇವೆ. ಇಸ್ರಾಯೇಲ್ಯರೇತರು ಅಂತಂದ್ರೆ ಇಸ್ರಾಯೇಲ್ ಅಲ್ಲದವರು ಸಹ ಅದರಲ್ಲಿ ಇದ್ದಾರೆ. ಅವ್ರು ಯಾರಂತಂದ್ರೆ ತಾಮಾರಳು. ನೋಡ್ರಿ, ಆ ಹೆಸರಿನಲ್ಲಿ ಔಟ್ ಆಫ್ 42 ಯು ವಿಲ್ ಗೆಟ್ ದಿಸ್ 4 ನೇಮ್ಸ್. ತಾಮಾರಳ ವಿಷಯವಾಗಿ ನೋಡ್ತೇವೆ, ಆಮೇಲೆ ರಹಾಬಳ ವಿಷಯವಾಗಿ ನೋಡ್ತೇವೆ, ರೂತಳ ವಿಷಯವಾಗಿ ನೋಡ್ತೇವೆ, ಬೆತ್ಷೆಬಳ ವಿಷಯವಾಗಿ ನೋಡ್ತೇವೆ. ಈ ರೀತಿಯಾಗಿ ಇವರು ಏನಾಗಿದ್ರು ಅಂತಂದ್ರೆ 4 ಸ್ತ್ರೀಯರಾಗಿದ್ರು. ಅದರಲ್ಲಿ ತಾಮಾರಳು ಮತ್ತು ರಹಾಬಳು ಅವ್ರೇನಾಗಿದ್ರು ಅಂದ್ರೆ ಅವರು ಸೂಳೆಯರಾಗಿದ್ರು ಅಂತ ಹೇಳಿ ನಮಗ ಅವರ ಹಿನ್ನೆಲೆಯಲ್ಲಿ ಕಂಡು ಬರ್ತದೆ. ರೂತಳು ಏನಾಗಿದ್ಲು ಅಂತಂದ್ರೆ ಶಿ ವಾಸ್ ಎ ಮೋವಾಬೈಟ್, ಮೋವಾಬ್ಯಳಾಗಿದ್ಳು. ಇಸ್ರಾಯೇಲಳಲ್ಲ, ಯಹೂದ್ಯಳಲ್ಲ, ಆದ್ರೆ ಆಕೆ ಮೋವಾಬ್ಯಳಾಗಿತ್ತು, ಅಂದ್ರೆ ಅನ್ಯ ದೇಶದವಳಾಗಿತ್ತು. ಓಕೆ, ಹಾಗಾದ್ರೆ ಬೆತ್ಷೆಬಳ ಬಗ್ಗೆ ಏನು ಅಂತ ಹೇಳಿ ನೀವು ಕೇಳಿದ್ರೆ, ಬೆತ್ಷೆಬಳು ಒಬ್ಬ ವ್ಯಭಿಚಾರಿಣಿ ಆಗಿದ್ದಳು, ಉರಿಯನ ಹೆಂಡತಿ ಆಗಿದ್ದಳು. ಆದ್ರೂ ಕೂಡ ಆಕೆ ದಾವೀದನೊಂದಿಗೆ ಸಂಪರ್ಕಕ್ಕೆ ಬರ್ತಾಳೆ ಎಂಬುದನ್ನ ನಾವು ಆಕೆಯ ಬಗ್ಗೆಯೂ ಸಹ ನೋಡ್ತೇವೆ, ಓದ್ತೇವೆ ದೇವರ ವಾಕ್ಯದಲ್ಲಿ. ಈ ರೀತಿಯಾಗಿ ಇವರು ಏನಾಗಿದ್ರು ಅಂತಂದ್ರೆ ಇವರು ವಿಭಿನ್ನವಾದಂತಹ ವ್ಯಕ್ತಿಗಳಾಗಿದ್ರು ಕೂಡ, ಅಂದ್ರೆ ಇವರು ಹಿನ್ನೆಲೆ ಬಹಳಷ್ಟು ಕೆಟ್ಟದ್ದಾಗಿದ್ರು ಕೂಡ ದೇವರ ಕೃಪೆಯಿಂದ ಅವರು ಈ ಒಂದು ವಿಷಯ ಈ ವ್ಯಕ್ತಿಗಳಾಗಿ ನಮ್ಮ ಕಣ್ಣು ಮುಂದೆ ಬರ್ತಾರೆ. ಆದ್ರೆ ಇಲ್ಲಿ ವಿಭಿನ್ನವಾದಂತಹ ಒಬ್ಬ ವ್ಯಕ್ತಿ, ಮತ್ತಾಯನ ಸುವಾರ್ತೆಯಲ್ಲಿ ಆರಂಭದಲ್ಲಿ ಬರ್ತಕ್ಕಂತಹ ವಿಭಿನ್ನವಾದಂತಹ ವ್ಯಕ್ತಿ, ಎಲ್ಲಾ 4 ವ್ಯಕ್ತಿಗಳೊಂದಿಗೆ ನೀವು ಹೋಲಿಸಿದ್ರೆ ಬಹಳಷ್ಟು ಅಜಗಜಾಂತರ ಅಂತಿರಲ್ಲ ನಾವು, ಆ ರೀತಿಯಾಗಿರುವಂತಹ ವ್ಯಕ್ತಿ ಯಾರಂತಂದ್ರೆ ಮರಿಯಳು. ಮರಿಯಳ ವಿಷಯವಾಗಿ ನಾವೇನ್ ನೋಡ್ತೀವಿ ಅಂತಂದ್ರೆ, ಆಕೆ ದೇವದೂತನಿಂದ ಆ ವಾಕ್ಯಗಳನ್ನ ಅಂದ್ರೆ ಸಂದೇಶವನ್ನ ಪಡ್ಕೊಂಡಂತಹ ಒಬ್ಬ ವ್ಯಕ್ತಿ ಆಗಿದ್ದಾಳೆ. ಲೂಕನ ಸುವಾರ್ತೆಯಲ್ಲಿ ನಾವು ಅಲ್ಲಿ ಅದನ್ನ ಸ್ಪಷ್ಟವಾಗಿ ಕಂಡ್ಕೊಳ್ತೇವೆ. ಮತ್ತಾಯನ ಸುವಾರ್ತೆಯಲ್ಲಿ ಅಲ್ಲಿಯೂ ಸಹ ದೇವದೂತನು ಬಂದು ಜನ್ಮದ ಬಗ್ಗೆ ಆತನ ಹೇಳ್ತಾನೆ. ತಾಯಿಯಾದ ಮರಿಯಳು ಮತ್ತು ಯೋಸೇಫನ ವಿಷಯವಾಗಿ ಈಗಾಗಲೇ ನೀವು ಓದಿದ್ದೀರಿ ಅದನ್ನ. ಈ ಎಲ್ಲಾ ವಿಷಯಗಳನ್ನ ನಾವು ನೋಡುವಾಗ ಆಕೆ ಆರಿಸಿಕೊಳ್ಳಲ್ಪಟ್ಟಂತಹ ಒಬ್ಬ ಸ್ತ್ರೀಯಾಗಿ ನಮ್ಮ ಕಣ್ಣು ಮುಂದೆ ಕಾಣ್ತಾಳೆ ಮತ್ತು ದೇವರ ಸಂದೇಶವನ್ನು ಪಡ್ಕೊಂಡಂತಹ ವ್ಯಕ್ತಿಯಾಗಿ ನಮ್ಗೆ ಕಂಡು ಬರ್ತಾಳೆ. ಮತ್ತು ಪವಿತ್ರ ಶಿಶು ಯೇಸು ಸ್ವಾಮಿ, ಆಕೆಯ ಗರ್ಭವು ಪವಿತ್ರಾತ್ಮನಿಂದಲೇ ಆದದ್ದು ಎಂಬುದಾಗಿ ನಾವು ಈಗಾಗಲೇ ಮತ್ತಾಯನ ಸುವಾರ್ತೆಯಲ್ಲಿ 20ನೇ ವಚನದಲ್ಲಿ, ಮಧ್ಯ ಅಧ್ಯಾಯ 20ನೇ ವಚನದಲ್ಲಿ ಓದಿದ್ದೇವೆ. ಇಂತಹ ಒಬ್ಬ ಶಿಶು ಈ ಲೋಕಕ್ಕೆ ಹುಟ್ಟಿ ಬಂದದ್ದು ಪವಿತ್ರ ಶಿಶುವಾಗೇ ಇರ್ತದೆ. ಇವೆಲ್ಲವುಗಳನ್ನ ಮತ್ತಾಯನ ಸುವಾರ್ತೆ ಆರಂಭದಲ್ಲಿ ನಾವು ಕಾಣ್ತೇವೆ. ಯೋಸೇಫನು ಆತನು ಸಜ್ಜನನಾಗಿದ್ದ ಮತ್ತು ದೇವರು ಅವನಿಗೆ ತನ್ನ ದೂತನ ಮೂಲಕವಾಗಿ ಸಂದೇಶವನ್ನ ಕೊಡುವಾಗ ಆತನು ಕೂಡಲೇ ಅದನ್ನ ಒಪ್ಪಿಕೊಂಡು ದೇವರ ಯೋಜನೆಗೆ ಒಳಗಾಗಿ ಆತನ ಒಬ್ಬ ಅದ್ಭುತನಾದಂತಹ ಒಬ್ಬ ವ್ಯಕ್ತಿಯಾಗಿ ನಮ್ಮ ಕಣ್ಣು ಮುಂದೆ ಕಂಡು ಬರ್ತಾನೆ.
ದೇವರು ಉಪಯೋಗಿಸಿಕೊಂಡಂತಹ ಒಬ್ಬ ವ್ಯಕ್ತಿಯಾಗಿ ಕಂಡು ಬರ್ತಾನೆ. ಮರಿಯಳು ಸಹ ಅದ್ಭುತವಾದ ರೀತಿಯಲ್ಲಿ ಉಪಯೋಗಿಸಲ್ಪಟ್ಟಂತಹ ಒಬ್ಬ ವ್ಯಕ್ತಿಯಾಗಿ ನಮಗೆ ಕಂಡು ಬರ್ತಾರೆ. ಹೀಗೆ ದೇವರ ಮಾತುಗಳಿಗೆ ನಾವು ಯಾವಾಗ್ಲೂ ವಿಧೇಯರಾಗಬೇಕಾದದ್ದು ಬಹಳ ಅವಶ್ಯ. ಅದರ ಬಗ್ಗೆ ನಾವು ಪ್ರಶ್ನೆ ಮಾಡೋದಲ್ಲ, ಯಾಕೆ, ಹೇಗೆ, ಯಾಕೆ ಮಾಡಬೇಕು, ಹೇಗ್ ಮಾಡಬೇಕು, ಯಾವಾಗ ಮಾಡಬೇಕು, ಏನಾಗ್ತದೆ ಎನ್ನುವಂತಹ ವಿಚಾರಗಳನ್ನ ನಾವು ದೇವ್ರಿಗೆ ಬಿಟ್ಬಿಡ್ಬೇಕು. ದೇವ್ರ ವಾಕ್ಯದಲ್ಲಿ ದೇವ್ರು ನಮಗೆ ಹೇಳುವಾಗ ಅದನ್ನ ನಾವು ಮಾಡಬೇಕು. ಆಗ ಅದರ ಪ್ರತಿಫಲ ನಮಗೆ ಖಂಡಿತವಾಗಿ ಸಿಗ್ತದೆ. ಈ ಎಲ್ಲಾ ಉದಾಹರಣೆಗಳು ನಮ್ಮ ಕಣ್ಣು ಮುಂದೆ ಇವೆ. ಒಂದೇ ವಿಷಯ ನಾನು ಹೇಳಿ ಮುಗಿಸ್ತೇನೆ. ಅಲ್ಲಿ ಏನಾಗ್ತದ ಅಂತಂದ್ರೆ, ರಾಜನಾಗಿ ಜನಿಸಿದಂತ ಯೇಸು ಸ್ವಾಮಿ ಅವರು ಮಾಡಿದಂತ ಕಾರ್ಯಗಳು ಏನಾಗಿದ್ವು, ಅವು ಸಹ ಅದ್ಭುತವಾಗಿವೆ. ನಾ ಹೇಳದಲ್ಲ ನಿಮಗೆ, ಅಷ್ಟು ಹೇಳಿ ಮುಗಿಸ್ತೇನೆ ಅಂತ ಹೇಳಿ. ಅವರು ರಾಜರಾಗಿ ಮಾಡಿದಂತಹ ಕೆಲಸಗಳು ಅಷ್ಟೇ ಅದ್ಭುತವಾಗಿ ಇವೆ. ಅವರು ಮಾರ್ಕನ ಸ್ವಾರ್ಥಿಯಲ್ಲಿ ಸೇವಕರಾಗಿ ಮಾಡಿದಂತ ಕೆಲಸಗಳು ಮತ್ತು ಮತ್ತಾಯನ ಸ್ವಾರ್ಥಿಯಲ್ಲಿ ರಾಜನಾಗಿ ಮಾಡಿದಂತ, ರಾಜವಂಶಸ್ಥನಾದಂತ ರಾಜನಾಗಿ ಮಾಡಿದಂತ ಕೆಲಸಗಳು ಅಷ್ಟೇ ಅದ್ಭುತವಾಗಿದ್ದು ಎಂಬುದಾಗಿ ನಮಗ ಈ ಪುಸ್ತಕದುದ್ದಕ್ಕೂ ನಮಗೆ ತಿಳಿದು ಬರ್ತವೆ. ಯೇಸು ಸ್ವಾಮಿ ತಮ್ಮ ಉಪದೇಶದಲ್ಲಿ ಪರಲೋಕ ರಾಜ್ಯದ ವಿಷಯವಾಗಿ ಬಹಳಷ್ಟು ವಿಷಯಗಳನ್ನು ಹೇಳ್ತಾರೆ. ನೀವು ಬೇರೆ ಸ್ವಾರ್ಥಿಗಳನ್ನ ನೋಡ್ರಿ, ಅದರಲ್ಲಿ ಇಷ್ಟು ಉಲ್ಲೇಖ ಇಲ್ಲ. ಆದ್ರೆ ಮತ್ತಾಯನ ಸ್ವಾರ್ಥಿಯಲ್ಲಿ ಪರಲೋಕ ರಾಜ್ಯದ ಬಗ್ಗೆ ಅಷ್ಟು ಸಾರಿ ಅವರು ಹೇಳ್ತಾರೆ. 6ನೇ ಅಧ್ಯಾಯ ಮೊದಲೇ ವಚನದಲ್ಲಿ ಅವರು ಪರ್ವತ ಪ್ರಸಂಗದಲ್ಲಿ ಹೇಳ್ತಾರೆ, ಆತ್ಮದಲ್ಲಿ ಬಡವರಾಗಿರುವವರು ಧನ್ಯರು, ಅವರು ಪರಲೋಕ ರಾಜ್ಯವು ಅವರದ್ದು ಎಂಬುದಾಗಿ. ಅಲ್ಲಿಂದಲೇ ಆರಂಭವಾಗ್ತದೆ ಅವರ ಪರ್ವತ ಪ್ರಸಂಗ. ಈ ರೀತಿಯಾಗಿ ಪರಲೋಕ ರಾಜ್ಯದ ವಿಷಯವಾಗಿ 13ನೇ ಅಧ್ಯಾಯದಲ್ಲಿ ಸಹ ಅವರು ನಮಗ ಅನೇಕ ಸಾಮ್ಯಗಳನ್ನ ಹೇಳಿದ್ದನ್ನ ನೀವು ಕಾಣ್ತೀರಿ. ಪರಲೋಕ ರಾಜ್ಯವು ಹೀಗಿದೆ, ಪರಲೋಕ ರಾಜ್ಯವು ಹಾಗಿದೆ, ಪರಲೋಕ ರಾಜ್ಯವು ಇದಕ್ಕೆ ಹೋಲಿಕೆ ಆಗಿದೆ ಎಂಬಂತಹ ಅನೇಕ ವಿಚಾರಗಳನ್ನ ನೀವು ಅಲ್ಲಿ ಕಾಣ್ಕೊಳ್ತಿದೀವಿ. ನೋಟ್ ಮಾಡ್ಕೊಳ್ರಿ, ಓದ್ರಿ, ನಿಮ್ಗ ಅದರ ವಿವರ ತಿಳಿಯುತ್ತದೆ. 25ನೇ ಅಧ್ಯಾಯಕ್ಕೆ ನೀವು ಬರುವಾಗ ಅಲ್ಲಿಯೂ ಸಹ ಅನೇಕ ಅಲ್ಲಿ ಆತನ ಒಂದು ಶಿಲುಬೆ ಮೇಲೆ ಹಾಕಿದಂತಹ ಒಂದು ಬರಹ ಏನಾಗಿತ್ತು ಅಂತಂದ್ರೆ, ಯೇಸು ಯಹೂದ್ಯರ ಅರಸನು ಎಂಬುದಾಗಿ, ಜೀಸಸ್ ದ ಕಿಂಗ್ ಆಫ್ ಜ್ಯೂಸ್ ಎಂಬುದಾಗಿ ಯಾರು ಬರೆಸ್ತಾರೆ ಇದನ್ನ? ಪಿಲಾತನು ಬರೆಸ್ತಾನೆ. ನೋಡ್ರಿ, ಎಷ್ಟು ದೇವರಾತ್ಮನು ತನ್ನ ಕೆಲಸ ಮಾಡ್ತಾನೆ ಎಂಬುದನ್ನ ಇಲ್ಲಿ ನಾವು ಕಾಣ್ತೇವೆ. ಅನ್ಯ ಅರಸವ, ಆದ್ರೆ ಅವನು ಬರೆದಂತ ಶಿರೋನಾಮೆ ಏನಾಗಿತ್ತು ಅಂತಂದ್ರೆ ಯಹೂದ್ಯರ ಅರಸನು ಎಂಬುದಾಗಿ. ಇಟ್ ವಾಸ್ ಟ್ರೂಲಿ ದ ಕಿಂಗ್ ಆಫ್ ಕಿಂಗ್ಸ್ ಅಂಡ್ ದ ಲಾರ್ಡ್ ಆಫ್ ಲಾರ್ಡ್ಸ್ ಎಂಬುದಾಗಿ ನೋಡ್ತೇವೆ. ಅಷ್ಟೇ ಅಲ್ಲದೆ ಮರಣದ ತರುವಾಯ ಅಲ್ಲಿದ್ದಂಥ ಶತಾಧಿಪತಿ ಯೇಸು ಸ್ವಾಮಿಯ ಶಿಲ್ಬೆಯ ವಿಷಯಗಳನ್ನ ಗಮನಿಸುತ್ತಾ ನೋಡ್ತಾ ಇರುವಾಗ ಯೇಸು ಸ್ವಾಮಿ ಪ್ರಾಣ ಹೋದ ಮೇಲೆ ಅವನು ಹೇಳಿದಂಥ ಮಾತು ಎಷ್ಟು ವಿಶೇಷವಾಗಿತ್ತು ಅಂತಂದ್ರೆ, ನಿಜವಾಗಿ ಈತನು ದೇವಕುಮಾರನಾಗಿದ್ದನು ಎಂಬುದಾಗಿ. ಹಿ ಇಸ್ ದ ಸನ್ ಆಫ್ ಗಾಡ್. ದೇವರ ಅಂದ್ರೆ ರಾಜನ ಮಗ, ದೇವರ ರಾಜನ ಮಗ ಆತನ ಆಗಿದ್ದನು ಎಂಬುದಾಗಿ ಆತನ ಬಗ್ಗೆ ಆತನು ಹೇಳುವುದನ್ನ ನೋಡುವಾಗ, ಯೇಸು ಸ್ವಾಮಿಯ ಮರಣದಲ್ಲಿಯೂ ಸಹ ಆತನ ರಾಯಲ್ ನೇಚರ್ ಈಸ್ ಸೀನ್ ಎಂಬುದಾಗಿ ನಮಗ ಕಂಡು ಬರ್ತದೆ. ಈ ರೀತಿಯಾಗಿ ನಾವು ಕಲಿಯುವಂತ ಪಾಠ ಏನಂತಂದ್ರೆ, ಮತ್ತಾಯನು ಯೇಸುರಾಜನ ವಿಷಯವಾಗಿ ಸ್ವಾರ್ಥಿಯನ್ನು ಬರೆದಿರುವಾಗ ನಾವು ಆತನ ಪ್ರಜೆಗಳಾಗಿ, ಆತನಿಗೆ ಆಜ್ಞಾಧಾರಕರಾಗಿ ಅಂದ್ರೆ ಆಜ್ಞೆಗೆ ವಿಧೇಯರಾಗಿ, ಪ್ರಜೆಗಳಾಗಿ ಆತನ ಸಮಾಧಾನದ, ನಾ ಹೇಳ್ದಲ್ಲ ನಿಮಗೆ, 1000 ವರ್ಷದ ಆಳಿಕೆಯ ನಿರೀಕ್ಷೆಯಲ್ಲಿ ಯೇಸು ಸ್ವಾಮಿಯ ಮೇಲೆ ನಂಬಿಕೆ, ಪ್ರೀತಿಯೊಂದಿಗೆ ಜೀವಿಸ್ಲಿಕ್ಕೆ ದೇವರು ನಮ್ಮೆಲ್ಲರಿಗೆ ತನ್ನ ಸಹಾಯವನ್ನು ಮಾಡಲಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.